ಎಸ್ ಮಾಸ್ಟರ್ಸ್, ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಹಾಕುವ ಉಸಿರು, ಸತಿ ಅಂತಂದ್ರೆ ಒಳ ಹೋಗುವ ಉಸಿರು ಮತ್ತೆ ಹೊರ ಹಾಕುವ ಉಸಿರಿನ ಜೊತೆ ಕೂಡಿಕೊಂಡು ಇರುವುದೇ ಸತಿ. ಸೊ ಹಾಗಾಗಿ ನಾವು ಧ್ಯಾನ ಮಾಡುವಾಗ ನಾನಾ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳ ಹಿಂದೆ ಓಡೋದು ಬೇಡ. ಆಲೋಚನೆ ಬಂದಾಗೆಲ್ಲ ನಿಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ ಮಾಸ್ಟರ್ಸ್. ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ಮಾಯ ಆಗಿ ಹೋಗುತ್ತೆ. ಮನಸ್ಸು ವಿಶ್ರಾಂತ ಸ್ಥಿತಿಗೆ ತಲುಪುತ್ತೆ. ಸ್ಥಿರ ಸುಖಾಸನ ಮಾಸ್ಟರ್ಸ್. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ, ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂಡಿಸ್ಕೊಳ್ಳಿ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ದೇಹದಲ್ಲಿ ಎಲ್ಲೂ ಯಾವುದೇ ರೀತಿಯ ಬಿಗಿತ ಬೇಡ. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್. ದೇಹದ ಒಂದೊಂದು ಭಾಗಗಳನ್ನ ಗಮನಿಸ್ಕೊಳ್ತಾ ಬನ್ನಿ. ನಿಮ್ಮ ತಲೆಯ ಮೇಲಿರುವ ನೆತ್ತಿಯ ಭಾಗದಿಂದ ಗಮನಿಸ್ಕೊಂಡು ಬನ್ನಿ ಮಾಸ್ಟರ್ಸ್. ಜಸ್ಟ್ ರಿಲ್ಯಾಕ್ಸ್. ನೆತ್ತಿಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹಣೆಯ ಭಾಗವನ್ನ ಗಮನಿಸ್ಕೊಳ್ಳಿ. ಹುಬ್ಬುಗಳು ಗಂಟಿಕ್ಕಿದ್ದಲ್ಲಿ ಎಲ್ಲ ಸ್ವಲ್ಪ ಆ ಹುಬ್ಬುಗಳನ್ನ ನಮಗೆ ಗೊತ್ತಿಲ್ದೇನೆ ಗಂಟಿಕ್ಕೊಂಡ್ಬಿಡ್ತೀವಿ. ಅದನ್ನ ರಿಲೀಸ್ ಮಾಡಿ ಮಾಸ್ಟರ್ಸ್. ನಿಮ್ಮ ಕೆನ್ನೆಗಳು, ಕಣ್ಣುಗಳು ಅಷ್ಟೇ ಮೃದುವಾಗಿ ಮುಚ್ಚಿರಲಿ. ಮೂಗು, ಬಾಯಿ, ಕಿವಿ, ಬಾಯಲ್ಲಿರುವ ಹಲ್ಲುಗಳನ್ನು ಸಹ ಗಮನಿಸ್ಕೊಳ್ಳಿ. ದವಡೆಗಳನ್ನ ಕಚ್ಚಬೇಡಿ. ಒಂದು ದವಡೆಗೂ ಮತ್ತೊಂದು ದವಡೆಗೂ ಒಂದು ಕೂದಲೆಳೆಯಷ್ಟು ಅಂತರ ಇರಲಿ. ಕುತ್ತಿಗೆ ಭಾಗವನ್ನ ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಹೋಲ್ ಫೇಸ್. ನಿಧಾನವಾಗಿ ನಿಮ್ಮ ಭುಜಗಳನ್ನ ಗಮನಿಸ್ಕೊಳ್ಳಿ. ಭುಜಗಳು, ಎರಡು ಕೈಗಳು, ಹಸ್ತಗಳು, ಬೆರಳುಗಳು, ಕೈ ಬೆರಳುಗಳು, ಬೆರಳಿನ ಉಗುರುಗಳನ್ನ ಗಮನಿಸ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಬೆನ್ನಿನ ಭಾಗವನ್ನ ಗಮನಿಸ್ಕೊಳ್ಳಿ. ಅಪ್ಪರ್ ಬ್ಯಾಕ್, ಮಿಡ್ಲ್ ಬ್ಯಾಕ್, ಲೋಯರ್ ಬ್ಯಾಕ್. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಬ್ಯಾಕ್. ಈಗ ನಿಮ್ಮ ಎದೆಯ ಭಾಗವನ್ನ ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯ ಭಾಗವನ್ನ, ಸೊಂಟದ ಭಾಗವನ್ನ ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಹೋಲ್ ಮಿಡ್ಲ್ ಬಾಡಿ. ಹಾಗೆ ಸೊಂಟದ ಕೆಳಗಿನ ಭಾಗಗಳನ್ನ ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್. ಎರಡು ಕಾಲಿನ ತೊಡೆಗಳನ್ನ ಗಮನಿಸ್ಕೊಳ್ಳಿ. ಮಂಡಿಗಳನ್ನ ಗಮನಿಸ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್. ಎರಡು ಕಾಲಿನ ಮೀನಖಂಡಗಳನ್ನ ಗಮನಿಸ್ಕೊಳ್ಳಿ. ಅಲ್ಲಿಂದ ಎರಡು ಪಾದಗಳ ಹಿಮ್ಮಡಿಗಳನ್ನ ಗಮನಿಸ್ಕೊಳ್ಳಿ. ನಿಮ್ಮ ಪಾದಗಳನ್ನ ಗಮನಿಸ್ಕೊಳ್ಳಿ. ಪಾದದಲ್ಲಿರುವ ಬೆರಳುಗಳನ್ನ ಸಹ ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ಅದ್ಭುತವಾದ ನಮ್ಮ ದೇಹ ರಚನೆ. ನಮ್ಮ ಪ್ರತಿಯೊಂದು ಅಂಗಾಂಗಗಳು 24/7 ನಮಗೋಸ್ಕರ ಕೆಲಸವನ್ನ ಮಾಡ್ತಾ ಇರ್ತವೆ. ಅಂತಹ ದೇಹವನ್ನ ನಾವು ಗಮನಿಸಿಕೊಂಡು ಕೃತಜ್ಞತೆಗಳನ್ನ ಸಲ್ಲಿಸೋಣ. ನಮ್ಮ ಆತ್ಮ ಇರುವ ಸುಂದರ ದೇವಾಲಯ ನಮ್ಮ ದೇಹ. ಅಂತಹ ದೇಹವನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಮಾಸ್ಟರ್ಸ್. ಪ್ರತಿಯೊಂದು ಅಂಗಾಂಗಗಳನ್ನು ಪ್ರೀತಿಸಿ. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಯಾವಾಗ ನಿಮ್ಮನ್ನ ನೀವು ಪ್ರೀತಿಸ್ಕೊಂತೀರೋ ಆಗ ಬೇರೆಯವರನ್ನ ಸಹ ಪ್ರೀತಿಸೋಕೆ ಸಾಧ್ಯ ಆಗತ್ತೆ. ಯಾವುದೇ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸದೊಂದಿಗಿರೋಣ. ಶ್ವಾಸಾನುಸಂಧಾನ. ನಮ್ಮ ಈ ಗ್ರೂಪ್ ಎನರ್ಜೀಸ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ
ಪತ್ರಿಜಿಯವರ ಕಾನ್ಶಿಯಸ್ ಅಲ್ಲಿ ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡೋಣ.
ಲಾಸ್ಟ್ 5 minutes ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. Last 2 minutes, masters.
ಎಸ್ ಮಾಸ್ಟರ್ಸ್, ಲಾಸ್ಟ್ 30 seconds, ಬಿ ವಿತ್ ಯುವರ್ ಬ್ರೆತ್. ಕಡೆಯ 30 ಸೆಕೆಂಡುಗಳು. ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಗುರುವಾಗಿ ನಿಮ್ಮ ನಿಧಾನವಾಗಿ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಚಪ್ಪಾಳೆಗಳು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಸೊ ಇವತ್ತು ಟಾಪಿಕ್ ಬಂದು ಚಿಂತೆಯಿಂದ ದೂರ ಇರೋದು ಹೇಗೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಮಾತಾಡೋಣ ಇವತ್ತು. ಸೊ ನಾವೆಲ್ಲ ಚಿಂತೆ ಮುಕ್ತರಾಗಿ ಎಷ್ಟು ಜನ ಇದ್ದೀವಿ ಇಲ್ಲಿ? ಚಿಂತೆನೆ ನನಗಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ ಅಂತ ಅನ್ನೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ನನಗೆ ಯಾವ ಚಿಂತೆ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಯಾರಿದ್ದೀರಾ? ಯಾರು ಇಲ್ವಾ? ಎಲ್ಲರಿಗೂ ಚಿಂತೆ ಇದೆಯಾ? ಮತ್ತೆ ಹೇಳಿ ಮೇಡಮ್. ವೀಣಾ ಮೇಡಮ್, ಏನ್ ಚಿಂತೆ ಇದೆ ನಿಮಗೆ ಅಥವಾ ಚಿಂತೆ ಇಲ್ವಾ? ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮಗೆ ಚಿಂತೆ ಇದೆಯಾ ಇಲ್ವಾ? ಇಲ್ಲ ಮೇಡಮ್. ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ವಾ? ಇದೆ, ಬಟ್ ನನಗೆ ಮುಂದೆ ಈಗ ಪ್ರಚಾರ ಮಾಡೋ ಬಗ್ಗೆ ಚಿಂತೆ ಇದೆ ಅಷ್ಟೇ. ಒಟ್ಟು ಚಿಂತೆ ಇದೆ. ಚಿಂತೆ ಇದೆ, ಒಟ್ಟು ಚಿಂತೆ ಇದೆ. ಅದೇ ನನ್ಗೆ ಈ ಧ್ಯಾನದಲ್ಲಿ ಕೇಳಿದಾಗ ತಾಟ್ ಬಂತು. ಅದ್ರಲ್ಲಿ ನನಗೆ ತಾಟ್ ಇಲ್ಲ ಅಂತ ಇದಾದಾಗ ನಾನು ಸೋಲಾಗಿ ನನ್ಗೆ ಈ ತಾಟ್ ಇಲ್ಲ ಅಂತ ಇದಾಯ್ತು. ನಾನು ಸುಮ್ನೆ ಡ್ಯಾನ್ಸ್ ಮೇಡಮ್. ಹೇಳಿ ಮೇಡಮ್, ಏನು? ಓಕೆ, ವೀಣಾ ಹೇಳಿ. ವೀಣಾ ಹೇಳಿ, ಏನ್ ಚಿಂತೆ ನಿಮ್ದು? ನಮಸ್ತೆ, ಹೇಳಿ ಮೇಡಮ್, ನಿಮ್ಮ ಚಿಂತೆ ಏನು? ಮೇಡಮ್ ಫಸ್ಟ್ಗೆ ಇತ್ತು ಮೇಡಮ್, ಧ್ಯಾನಕ್ ಬರೋಕ್ಕಿಂತ ಫಸ್ಟ್ಗೆ. ಈಗ ಧ್ಯಾನಕ್ ಬಂದಿಂದ ಇನ್ನ ಚಾಲೆಂಜಸ್ ಜಾಸ್ತಿ ಹಾಕೊಂತ ಹೊಂಟವ ಮೇಡಮ್. ಅವು ನನಗ ಅದ್ರ ಕಡೆ ಲಕ್ಷಣ ಇಲ್ಲ ಮೇಡಮ್, ಅವು ಚಿಂತೆ ಅಂತಾನೆ ಇಲ್ಲ ಮೇಡಮ್. ನಾನ್ ಅದ್ರಲ್ಲಿದ್ರೆ ಏನೋ ಒಂದು ಪಾಠ ಕಲ್ಕೊಳಕತ್ತೀನ್ರಿ ಮೇಡಮ್. ನನಗ್ ಚಿಂತೆ ಇಲ್ರಿ ಮೇಡಮ್. ನಾನು ಅದ್ರ ಬಗ್ಗೆ ಪಾಠ ಕಲ್ಕೊಂತೀವಿ ಅಂದ್ಮೇಲೆ ಚಿಂತೆ ಯಾಕೆ ಮಾಡ್ಬೇಕು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಇನ್ಯಾರು? ಓಕೆ, ರತ್ನಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಾನು 2 years ಇಂದ ನಂಗೆ ಏನು ಚಿಂತೆ ಇಲ್ಲ ಮೇಡಮ್. ಮೊದಲು ತುಂಬಾ ಮಾಡ್ತಾ ಇದ್ದೆ, ಎಲ್ಲದಕ್ಕೂ ಮುಂದೆ ಏನು ಹಿಂದೆ ಏನು ಹಾಗಾದ್ರೆ ಅಂತ. ಈಗ ಜೈವ ಮೆಡಿಟೇಷನ್ ಬಂದ್ಮೇಲೆ ಅಂಟು 1 ವರ್ಷದಿಂದ ನಿಜ ಮೇಡಮ್, ಯಾವ್ದಕ್ಕೂ ಯೋಚನೆ ಮಾಡ್ಬಾರ್ದು. ಮುಂದೇನು ಯೋಚನೆ ಮಾಡ್ಬೇಡಿ, ಕಳೆದೋಗಿರೋದಕ್ಕೂ ಯೋಚನೆ ಮಾಡ್ಬೇಡಿ. ಇವಾಗ ಜಸ್ಟ್ ಸಂತೋಷವಾಗಿರಿ ಅಂತ ನೀವ್ ಹೇಳ್ತಾನೆ ಇರ್ತಿರಲ್ಲ ಮೇಡಮ್. ಅದ್ ನೆನ್ಸ್ಕೊಂಡು ಇವತ್ ಬೆಳಗ್ಗೆ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು, ಅಯ್ಯೋ ತುಂಬಾ ರಶ್ ಹಾಗೆ ಹೀಗೆ ಧ್ಯಾನ ಮಾಡ್ಕೊಂಡೆ 4 to 6 ವರೆಗೆ. 6:30 ಎಲ್ಲ ಎದ್ದು 7 o'clock ಹೋದ್ವಿ. ಎಲ್ಲಾರು ಹೇಳಿದ್ರು ಮೇಡಮ್, ಏನಿಲ್ಲ ನಾನು ಪತ್ರಿಜಿಯವ್ರು ನೆನ್ಸ್ಕೊಂಡ್ಬಿಟ್ಟು ಧ್ಯಾನ ಮಾಡ್ಕೊಂಡು ಹೊರಟೆ. ನೀವ್ ಹೇಳಿದ್ರಲ್ವಾ ಎಲ್ಲಾರು ಹೋದ್ರೆ ಧ್ಯಾನ. ಏನು ಆಗ್ಲಿ, ಆರಾಮಾಗಿ ರಶ್ ಇದ್ರುನು ಅಷ್ಟು ಬೇಗನೆ ಸಿಕ್ತು. ದೇವ್ರ ದರ್ಶನನೂ ಮಾಡ್ದೆ ಬಂದೆ. ಅನ್ಕೊಂಡೆ, ಓ ನೋಡ್ದ ಧ್ಯಾನ ಮಾಡಿದ್ರೆ ಆಗತ್ತೆ ಅಂತ. ಹಾಗಾಗಿ ನಾವ್ ಏನು ಧ್ಯಾನದ ಮೇಲೆ ಹಾಕೊಂಡ್ಬಿಟ್ಟು ಧ್ಯಾನ ಮಾಡಿ ಕುತ್ಕೊಂಡ್ಬಿಡ್ಬೇಕು ಮೇಡಮ್. ಅವಾಗ ಚಿಂತೆ ಇರಲ್ಲ. ಓಕೆ, ಒಳ್ಳೆ ಫಾರ್ಮುಲಾ ಹುಡುಕೊಂಡಿದ್ದೀರಾ. ಎಸ್ ಮೇಡಮ್. ಲತಾ ಮೇಡಮ್ ಹೇಳಿ. ಮೇಡಮ್ ಮುಂಚೆ ಎಲ್ಲದ್ ಸಣ್ಣದ್ ಪುಟ್ಟದಕ್ಕೆಲ್ಲ ಚಿಂತೆ ಮಾಡ್ತಿದ್ದೆ ಮೇಡಮ್. ಇವಾಗ ಇಲ್ಲ ಚಿಂತೆ. ಮೊನ್ನೆ ಒಂದ್ ಥಾಟ್ ಬಂತ್ ಮೇಡಮ್, ನಮಗೆ ಧ್ಯಾನ ಅಂದ್ರೆ ವಜ್ರದ ಕವಚ ಇದ್ದಂಗೆ. ಇವೆಲ್ಲದ್ರಲ್ಲೂ ಸೇಫ್ ಆದ್ವಿ. ಪ್ರಪಂಚದ ಜನ ಎಷ್ಟು ಕಷ್ಟ ಪಡ್ತಿದ್ದಾರೆ, ಸಣ್ಣದು ಪುಟ್ಟದಕ್ಕೆಲ್ಲ ಎಷ್ಟೊಂದು ಸಮಸ್ಯೆ ಮಾಡ್ಕೊಂತಾರೆ. ನಮ್ಗೆ ಧ್ಯಾನ ವಜ್ರದ ಕವಚದ ತರ ರಕ್ಷಣೆ ಕೊಡುತ್ತೆ ಅಂತ. ಮತ್ತೆ ನನಗೆ ದಿನಕ್ಕೆ ದೊಡ್ಡ ಚಾಲೆಂಜೇ ಬರ್ತಾವ ಮೇಡಮ್ ಅದ್ರಲ್ಲೇ. ಆದ್ರೂನು ಅಷ್ಟೊಂದೇನು ಅದನ್ನ ದೀಪ ತಾಣಲ್ಲ. ಆದ್ರೆ ಆ ಕ್ಷಣದಲ್ಲಿ ಅವನ್ನ ಫೇಸ್ ಮಾಡೋದು ತುಂಬಾನೇ
ಸಣ್ಣ ಪುಟ್ಟದಾದ್ರಂತೂ ಹತ್ರಕ್ಕೆ ಬಿಟ್ಕೊಳಲ್ಲ ಮೇಡಮ್, ದೊಡ್ಡ ಬಂದ್ಬಿಡುತ್ತೆ, ಅವಾಗ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿ ಆಗುತ್ತೆ ಮೇಡಮ್. ಹ್ಮ್ ಓಕೆ. ಸೊ ಸ್ವಲ್ಪ ಹೊತ್ತಿರತ್ತಾ ಅದು? ಇಲ್ಲ ಮೇಡಮ್, ನೆನ್ನೆ ಒಂದು ನಮ್ ಕುಟುಂಬದ್ದು ದೊಡ್ಡದೇ ಪ್ರಾಬ್ಲಮ್ ಬಂದಿತ್ತು ಮೇಡಮ್. ನನ್ಗೆ ಕ್ಲಾಸಿಗೂ ಅಟೆಂಡ್ ಆಗ್ಲಿಲ್ಲ ಸ್ಟಾರ್ಟಿಂಗ್, ಲಾಸ್ಟಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಕ್ಲಾಸ್ ಕೇಳಿದ್ರೆ ಅಂತ ಅಟೆಂಡ್ ಆಗಿದ್ದು ಮೇಡಮ್. ಆಮೇಲೆ ರಿಲ್ಯಾಕ್ಸ್ ಆಯ್ತು ಮೇಡಮ್, ರಿಲ್ಯಾಕ್ಸ್ ಆಗಿದೆ ಕ್ಲಾಸ್ ಕೇಳಿ. ಓಕೆ ಓಕೆ. ಚಂದ್ರಮ್ಮ ಮೇಡಮ್ ಹೇಳಿ. ಮೇಡಮ್ ನಂದು ಇನ್ನೊಂದು, ನೀವು ಸಂಗೀತದ ಬಗ್ಗೆ ಹೇಳಿದಿರಲ್ಲ, ನಾನು ಜಾಯಿನ್. ಮೆಸೇಜ್ ಮಾಡಿ. ಚಂದ್ರಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಚಿಂತೆ ಇಲ್ದಿರ ಯಾವ ಮನುಷ್ಯನಿಗೆ ಇರಕ್ಕಾಗಲ್ಲ, ಬರುತ್ತೆ. ಬಟ್ ಮೆಡಿಟೇಷನ್ ಬಂದ್ಮೇಲೆ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ಮೇಡಮ್. ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ. ಮೊದ್ಲೆಲ್ಲ ಏನಾಗ್ತಿತ್ತು ಮೇಡಮ್, ಏನಾದ್ರೂ ಯೋಚನೆ ಚಿಂತೆ ಬಂದ್ರೆ ಅದ್ರ ಬಗ್ಗೆನೇ ಯಾವಾಗ್ಲೂ ಮೈಂಡಲ್ಲಿ ಕೊರಿತಾನೇ ಇರ್ತಾ ಇತ್ತು, ಸರ್ಕಲ್ ಹೊಡಿತಾ ಇತ್ತು ಮೈಂಡಲ್ಲಿ. ಮತ್ತೆ ಒಂದೊಂದ್ಸಲ ಅಳೋದು ಆಗ್ತಿತ್ತು, ಮತ್ತೆ ಯಾರ ಮೇಲಾದ್ರೂ ಕೂಗಾಡೋದೆಲ್ಲ ಆಗ್ತಿತ್ತು. ಇವಾಗ ಕಾಮಗೆ ಥಿಂಕ್ ಮಾಡ್ತೀನಿ, ಯಾಕೆ, ಏನಾಯ್ತು ಇದಕ್ಕೆ ಅಂತ ಹೇಳಿ ನನ್ ಮನ್ಸೆಲ್ಲ ಸೊಲ್ಯೂಷನ್ ಕೊಟ್ಟು ಅದ್ ತಂತಾನೆ ದೂರ ಹೊಟ್ಟೋಗ್ಬಿಡುತ್ತೆ ಮೇಡಮ್. ಮೊದ್ಲಾದ್ರೆ ಎಷ್ಟೊತ್ತು, 1 ದಿನ 2 ದಿನ 3 ದಿನ ಕ್ಯಾರಿ ಮಾಡ್ತಾ ಇದ್ವಿ. ರಾತ್ರಿ ಮಲಗಿದ್ರು ನಿದ್ದೆ ಬರ್ತಿರ್ಲಿಲ್ಲ. ಅದೇ ಇವಾಗ ಹಂಗಿಲ್ಲ ಮೇಡಮ್. ನಂಗೆ ಗೊತ್ತಾಗ್ತಿಲ್ಲ ಅದ್ ಹೆಂಗ್ ನನ್ ಮನ್ಸಿಂದ ಹೊಟ್ಟೋಗುತ್ತೆ ಅಂತಾನೆ ಗೊತ್ತಿಲ್ಲ ಮೆಡಿಟೇಷನ್ ಬಂದ್ಮೇಲೆ. ಇದು ಮೊನ್ನೆ ಅಬ್ಸರ್ವ್ ಮಾಡ್ದೆ ಮೇಡಮ್ ನಾನು. ಮತ್ತೆ ಅಳ್ಬೇಕು ಅಂದ್ರೂ ಅಳು ಬರುದಿಲ್ಲ ಮೇಡಮ್, ಕಣ್ಣಲ್ಲಿ ನೀರ್ ಬಂದಂಗ ಆಗುತ್ತೆ, ಅಳು ಬರೋದಿಲ್ಲ. ಇದು ಮೆಡಿಟೇಷನ್ ಬಂದ್ಮೇಲೆ ಮೇಡಮ್ ಆಗಿರೋದು. ಇರುತ್ತೆ ಚಿಂತೆ, ಮತ್ತೆ ಏನು ಮಾಡಕ್ಕದು ಮನ್ಸೇ ಹೋಗೋದಿಲ್ಲ ಮೇಡಮ್ ಅಲ್ಲಿ ಕಡೆ. ಇದು ಮೆಡಿಟೇಷನ್ ಗಿಂತ ಮೊದ್ಲು ನಾನ್ ಮಾಡದೇ ಇದ್ರು ಅದು ಬಂದ್ ತಲೆಯಲ್ಲಿ ಕೊರಿತಾ ಇತ್ತು. ಈಗ ಆಗಿಲ್ಲ ಮೇಡಮ್, ಆರಾಮಾಗಿದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ. ಓಕೆ, ಅರುಂಧತಿ ಮೇಡಮ್ ಮಾತಾಡಿ. ಮೇಡಮ್ ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ. ನಮಸ್ತೆ ಮಾಸ್ಟರ್ಸ್, ನಮಸ್ತೆ ಮೇಡಮ್. ನೋ ಯೋಚನೆನೇ ಕಂಪ್ಲೇಂಟ್ಸ್, ಇಲ್ಲ, ನೋ ಕಂಪ್ಲೇಂಟ್ಸ್. ಇದೆಲ್ಲ ಜೀವನವೇ ಅಲ್ಲ ಮೇಡಮ್. ನಮಗೆ ಚಾಲೆಂಜಸ್ ಇಲ್ಲ ಅಂದ್ರೆ, ಯೋಚನೆ ಇಲ್ಲ ಅಂದ್ರೆ ಜೀವನನೇ ಅಲ್ಲ ಅಂತ. ಆದ್ರೆ ನಿಮ್ ಪರ್ಸ್ಪೆಕ್ಟಿವ್. ಧೈರ್ಯ ಇದೆ, ತಾಕತ್ತಿದೆ. ಇವಾಗ ಯಾವ ತಾಕತ್ತಿದೆ ಅಂದ್ರೆ, ಪರವಾಗಿಲ್ಲ ಬಿಡು, ಬರ್ಲಿ, ಎಲ್ಲಾರು ಇದಾರೆ ಜೊತೆನಲ್ಲಿ, ಹೆದರ್ಸೋಣ ಅಂತ. ಆದ್ರೆ ನನಗೆ ಇವತ್ತಿನ ನಿಮ್ಮ ಮೇಲೆ ಹೊಟ್ಟೆ ಉರಿ ಇದೆ. ಟೈಮೇ ಇಲ್ಲ ಅಂತಿದ್ದೀರಾ, ಮಳೆಯಲ್ಲಿ ನೆಂದಿದ್ದೀರಾ, ಬಂದ್ ಇವಾಗ ಕ್ಲಾಸ್ ಮಾಡ್ತಾ ಇದೀರಾ. ನಿಮ್ ಯೋಚನೆ ಹೇಗಿದೆ ಮೇಡಮ್? ಹೇಗಿದೆ ಹೇಳಿ? ನೀವ್ ಚಿಂತೆ ಮಾಡ್ತಾ ಕೂತಿರ್ತೀರ, ಇಲ್ಲಿ ಇವತ್ತು ಕ್ಲಾಸ್ ತಗೊಳ್ಳಿಲ್ಲ ನಿಮ್ಗೆಲ್ಲ ಚಿಂತೆ ಆಗತ್ತಲ್ಲ, ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ನನಗೆ ಇವತ್ತು ಫಸ್ಟ್ ಟೈಮ್ ಜೀವನದಲ್ಲಿ ಒಂದು ಇದು ಆಯ್ತು. ಏನ್ ಕಾಟ ಅದು ಅಥವಾ ಯೋಚನೆ ಅಥವಾ ಏನಂತ ನಂಗೆ ಗೊತ್ತಿಲ್ಲ. ನಾನು 10 ದಿಕ್ಕಿಗೂ ನನ್ನ ಭಾವನೆಗಳನ್ನ, ನನ್ನ ಮನಸ್ಸನ್ನ ಹರಿಬಿಟ್ಟೆ. ಬೆಳಗ್ಗೆ ಧ್ಯಾನದಲ್ಲಿ ಹಾರ್ತಾ ಇದ್ದೆ ಮೇಡಮ್. ನವಿಲು ನನ್ ಪಕ್ಕ ಹಾರ್ತಾ ಇತ್ತು. ಅದ್ರ ಪಕ್ಕ ನಾನು ನನ್ನ ಹಾರ್ತಾ ಇದ್ದೀನಿ. ನಾನು ಅದನ್ನೇ ನೋಡ್ತಾ ನಾನ್ ಹಾರ್ಕೋತಾ ಹೋಗ್ತಾ ಇದ್ದೀನಿ. ಅದು ಹಿಮಾಲಯ ತಟಕ್ ಹೊಟ್ಟೋಗ್ಬಿಡ್ತು. ನಾನ್ ಬೇಡ, ಹಿಮಾಲಯ ಬೇಡ, ಮೇಲಕ್ ಹೋಗೋಣ ಬಾ ಅಂತ ಇದೀನಿ. ಅದ್ ಅಲ್ಲೇ ನಿಲ್ತು, ನಾನು ಅಲ್ಲೇ ನಿಂತೆ ಮೇಡಮ್. ಇದು ಇವತ್ತಿನ ಫಸ್ಟ್ ಟೈಮು ನಾನ್ ನಿಮ್ ಕ್ಲಾಸಿಗೆ ಬಂದಾಗಿಂದ ಫಸ್ಟ್ ಟೈಮ್ ಅನುಭವ ಮೇಡಮ್. ಸಾಧಿಸಿದ್ರಲ್ಲ ಮೇಡಮ್ ಅಂತೂ. ಸಾಧಿಸಿದ್ರಲ್ಲ. ಆಗಲ್ಲ ಆಗಲ್ಲ ಆಗಲ್ಲ, ಸಾಧಿಸಿದ್ರಲ್ಲ. ಗ್ರೇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ನಾನೆಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಅಲ್ಲ, ಕಂಪ್ಲೇಂಟ್ ಮಾಡಿ ನೀವು ದೊಡ್ಡ ಸುಳ್ಳು ಹೇಳಿದ್ರ ಈಗ? ಎಸ್ ಎಸ್ ಮಾಸ್ಟರ್ಸ್. ಅಂದ್ರೆ ಚಿಂತೆ ಅನ್ನೋದು, ನಾವು ಈ ಸ್ಪಿರಿಚುಯಾಲಿಟಿಗೆ ಬರೋ ಮುಂಚೆ ಈ ತರ ಎಲ್ಲ ಚಿಕ್ಕ ಚಿಕ್ಕ ವಿಷಯನೂ ನಮ್ಗೆ ಚಿಂತೆ ತರ ಕಾಡ್ತಾ ಇರುತ್ತೆ. ಚಿಂತೆ ಅನ್ನೋದು ಆಕ್ಚುಲಿ ನಾವ್ ಅನ್ಕೊಂಡ್ರೆ ಅದು ಚಿಂತೆ ಆಗಿರುತ್ತೆ. ಯಾರಿಗೂ ಬಿಟ್ಟಿಲ್ಲ ಈ ಕಷ್ಟಗಳು ಅನ್ನೋದು, ಯಾರಿಗೂ ಬಿಡಲ್ಲ. ನಾವು ನೋಡಿರ್ಬೋದು, ರಾಮಾಯಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಮ ಸೀತೆ ಎಂತ ಅದ್ಭುತವಾದ ಜೋಡಿ, ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ ಅವರು? ಎಲ್ಲ ರೂಪ, ಗುಣ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಆದ್ರೆ ಅವ್ರಿಗೆ ಬಂದಿರೋ ಕಷ್ಟಗಳು ಎಷ್ಟು ತರ. ಅವರು ಒಂದಾದ್ಮೇಲೆ ಒಂದು ಆ ಅಜ್ಞಾತವಾಸ ಆಯ್ತು, ಹೋದ್ರು. ಇನ್ನೇನ್ ಆರಾಮಾಗಿರ್ಬೇಕು ಅಂತಂದ್ರೆ ಮತ್ತೆ ಕಾಡಿಗೆ ಬಂದ್ರು. ಮತ್ತೆ ಲಾಸ್ಟಿಗೆ ಆಗುತ್ತಾ? ಮತ್ತೆ ಹೋಗಲ್ಲ ಮನೇಲಿ ಸಂತೋಷವಾಗಿರಕ್ಕೆ? ಮತ್ತೆ ಆಗಲ್ಲ. ಅಂದ್ರೆ ಇದು ಯಾರಿಗೂ ಬಿಡಲ್ಲ, ಈ ಕಷ್ಟಗಳನ್ನೋದು ಯಾರಿಗೂ ಬಿಡಲ್ಲ. ಆದ್ರೆ ನಾವ್ ಅದನ್ನ ಯಾವ ತರ ತಗೊಂಡು ಅನ್ಭವಿಸ್ಕೊಂಡು ಹೋಗ್ತೀವಿ ಅನ್ನೋದಿಲ್ಲಿ ಇಂಪಾರ್ಟೆಂಟು. ಅಂದ್ರೆ ಈ ಚಿಂತೆ ಅನ್ನೋ ಕಸ, ಅದನ್ನ ಕಸ ಅಂತಾನೆ ನಾವ್ ಅನ್ಬೇಕು. ಆ ಕಸ ಎಲ್ಲರೊಳಗೂ ಇರುತ್ತೆ. ಆದ್ರೆ ಆ ಕಸನ ನಾವು ಗುಡ್ಸಿ ಹಾಕ್ತಾ ಇರ್ಬೇಕು.
ನಾವ್ ಇನ್ನೊಂದು ಅರ್ಥ ಮಾಡ್ಕೋಬೇಕೇನು, ಈ ಜೀವನನೇ ನಮ್ಗೆ ಪರ್ಮನೆಂಟ್ ಅಲ್ಲ ಅಂತಿದ್ದಾಗ ಚಿಂತೆ ಯಾಕೆ ಪರ್ಮನೆಂಟ್ ಆಗುತ್ತೆ ನಮಗೆ? ಎಲ್ಲಾನು ಅಷ್ಟೇ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದು ಪರ್ಮನೆಂಟ್ ಆಗಿ ಯಾವ್ದು ನಿಲ್ಲಲ್ಲ. ಆ ಒಂದು 4 ದಿನ ನಮ್ಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ. ಇನ್ನ ನಿಮ್ಗೊಂದ್ ವಿಷಯ ಗೊತ್ತೋ ಇಲ್ವೋ, ಯಾವ್ದು ಇಲ್ಲಿ ಶಾಶ್ವತ ಅಲ್ಲ. ಆಕ್ಚುಲಿ ಹೇಳ್ತಾರೆ ಸೂರ್ಯನ ಬೆಳಕು ಒಂದಾನೊಂದು ಕಾಲಕ್ಕೆ ಕಡಿಮೆ ಆಗೋಗುತ್ತೆ, ಅದ್ರಲ್ಲಿರೋ ಹೀಲಿಯಂ ಕೂಡ ಖಾಲಿ ಆಗೋಗ್ಬಿಡತ್ತೆ ಅಂತ. ಅಂದ್ರೆ ಪ್ರತಿಯೊಂದು ಯಾವ್ದು ಇಲ್ಲಿ ಶಾಶ್ವತ ಅಲ್ಲ ಅಂತಂದಾಗ ಚಿಂತೆ ಮಾತ್ರ ಯಾಕೆ ನಾವು ಶಾಶ್ವತವಾಗಿ ಇಟ್ಕೊಂಡು ಕೂತ್ಕೊಂತೀವಿ ಅಂತಂದ್ಬಿಟ್ಟು, ಇರೋದನ್ನ ನಾವು ಅನುಭವಿಸ್ಕೊಂಡು ಹೋಗೋದನ್ನ ಕಲ್ತಾಗ ಚಿಂತೆ ಅನ್ನೋದು ಇರಲ್ಲ. ನಮಗೆ ಎಲ್ಲಿ ಚಿಂತೆ ಬರುತ್ತೆ, ಯಾವ್ದಕ್ ಚಿಂತೆ ಬರುತ್ತೆ, ಯಾವ್ದು ಇರಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋ ಚಿಂತೆ ನಮಗೆ. ನಮ್ ಚಿಂತೆ ಯಾವ್ದ್ರಲ್ಲಿ ಇರ್ಬೇಕು, ಸತ್ಯವನ್ನ ತಿಳ್ಕೊಳ್ಳೋದ್ರ ಬಗ್ಗೆ ನಾವು ಚಿಂತಿಸಬೇಕು, ಆ ಚಿಂತೆ ಬೇಕು. ಸತ್ಯವನ್ನ ಅನುಭವಿಸೋಕೆ ಚಿಂತೆ ಪಡ್ಬೇಕು. ಅಷ್ಟು ಬಿಟ್ರೆ ನಾವು ಬೇಡದಿರೋದಕ್ಕೆಲ್ಲ ಈ ಚಿಂತೆಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇಲ್ಲಿ ಮತ್ತೆ ಇನ್ನೊಂದೇನಂದ್ರೆ, ಇವಾಗ ನಾವ್ ಅನ್ಕೊಂತೀವಿ ಮಕ್ಳುಗಳೇ ಇರ್ಬೋದು, ಮನೇಲಿ ಯಾರೇ ಇರ್ಬೋದು, ನಮ್ ಮಾತು ಕೇಳ್ತಾ ಇಲ್ಲ, ಅದೊಂದು ದೊಡ್ಡ ಚಿಂತೆ. ಬೇರೆ ಎಲ್ಲ ಇರುತ್ತೆ, ಯಾರೋ ನಮ್ ಮಾತು ಕೇಳ್ತಿಲ್ಲ ಅಂದ್ರೆ ಅದೊಂದು ದೊಡ್ಡ ಚಿಂತೆ. ಅಥವಾ ನನಗ್ ಹೇಗ್ಬೇಕೋ ಹಾಗ್ ನನ್ ಮಕ್ಳಿಲ್ಲ, ನನಗ್ ಹೇಗ್ಬೇಕೋ ಹಾಗ್ ನನ್ ಗಂಡ ಇಲ್ಲ, ನನಗ್ ಹೇಗ್ಬೇಕೋ ಹಾಗ್ ನನ್ನ ಹೆಂಡತಿ ಇಲ್ಲ, ಇದೂ ಸಹ ಚಿಂತೆ. ಎಷ್ಟೊಂದ್ ಜನಕ್ಕೆ ಇದೂ ಒಂದು ದೊಡ್ಡ ಚಿಂತೆ. ಬೇಕಾದಷ್ಟು ಅವ್ರ ಹತ್ರ ಇರುತ್ತೆ ಅನ್ಭವ್ಸಕ್ ಎಲ್ಲಾನು. ಆದ್ರೆ ಈ ತರ ಚಿಕ್ಕದನ್ನ ಇಟ್ಕೊಂಡು ಚಿಂತೆ ಪಡಕೊಂದು ಕಾರಣಗಳನ್ನ ಹುಡುಕಿ 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 ತೆಗಿಯೋದು, ಇರೋದನ್ನ ಮಾತ್ರ ಯಾವತ್ತಿಗೂ ಅನುಭವಿಸಲ್ಲ. ಸೊ ಇಲ್ಲ, ಯಾವ್ದೋ ಒಂದು ಒಂದ್ ಕೆಲ್ಸ ಇರುತ್ತೆ, ಆದ್ರೂ ನನಗ್ ಬೇಕಾಗಿರುವಂತ ಕೆಲ್ಸ ಇಲ್ಲ ಅಂತ ಕೊರಗ್ತಾ ಇರೋದು. ನಾವು ಏನು, ನಮ್ಮಲ್ಲಿ ಒಂದು ಅನಂತ ಶಕ್ತಿ ಇದೆ, ಅಥವಾ ಅನಂತವಾದ ಒಂದು ಶಾಂತಿ ನಮ್ಮಲ್ಲೇ ಇರುತ್ತೆ. ನಮ್ಮೊಳಗೆ ಒಂದು ಶಕ್ತಿ ಇರುತ್ತೆ, ನಮ್ಮೊಳಗೆ ಒಂದು ಶಾಂತಿ ಇರುತ್ತೆ. ಅದನ್ನ ನಾವು ಗುರ್ತಿಸ್ಕೊಂಡು ಅನುಭವಿಸ್ಕೊಳ್ಳೋದನ್ನ ಕಲಿಬೇಕೆ ಹೊರತು, ಇಲ್ಲದಿರೋ ಚಿಂತೆ, ಎಲ್ಲೋ ಏನೋ ಇಲ್ಲ ಅನ್ನೋದನ್ನೇ ಕೊರಕೊಂಡು ಚಿಂತೆ ಮಾಡಬಾರ್ದು. ಇಲ್ಲಿ ಏನ್ ಹೇಳ್ತಾರೆ, ನಿಜವಾದ ಯಾರಿಗೆ ಈ ಚಿಂತೆಗಳು ಬರೋದು ಯಾವಾಗ, ಏನೋ ಒಂದು ಕೊರಗು ಇದೆ ಅಂತಂದ್ರೆ ಅವನು ನಿಜವಾಗ್ಲೂ ಬಡವ ಅಂತಾನೆ ಅರ್ಥ. ಮೊನ್ನೆ ಒಂದು ವಿಡಿಯೋಲಿ ನಾನು ನೋಡ್ತಾ ಇದ್ದಾಗ ಅವ್ರು ಹೇಳಿದ್ರು, ನಿಜವಾಗ್ಲೂ ಶ್ರೀಮಂತಿಕೆ ಅಂದ್ರೆ ಏನು, 3 ತರ ಶ್ರೀಮಂತಿಕೆ ಅವ್ರು ಹೇಳ್ತಾರೆ. ಆ ಶ್ರೀಮಂತಿಕೆ ನಮ್ಮ ಹತ್ರ ಇದ್ದಾಗ ಇನ್ನ ಯಾಕೆ ಚಿಂತೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ. ಅದ್ ಹೇಳೋ ಮುಂಚೆ ಒಂದ್ ಚಿಕ್ಕ ಕತೆ. ಒಂದು ಹಕ್ಕಿ ನೀವೆಲ್ಲಾ ನೋಡಿರ್ತೀರಾ, ಹಕ್ಕಿ ಯಾವಾಗ್ಲೂ ಖುಷಿಯಾಗಿ ಹಾರಾಡ್ತಾ ಇರುತ್ತಲ್ವಾ ಗಾಳಿಲಿ. ಅದ್ರ ಮೈ ಎಷ್ಟಿರುತ್ತೆ, ಇಷ್ಟು ಚಿಕ್ಕ ಮೈ, 1-2 ರೆಕ್ಕೆ ಇರುತ್ತೆ, ಒಂದ್ ಚಿಕ್ಕ ಗೂಡಿರುತ್ತೆ, ಹಾರ್ತಾ ಇರುತ್ತೆ ಆಕಾಶದಲ್ಲಿ, ಯಾವಾಗ್ಲೂ ಖುಷಿಯಾಗಿ ಹಾರಾಡ್ತಾ ಇರುತ್ತೆ. ಸಾಯಂಕಾಲ ಆಗ್ತಿದ್ದಕ್ಕೆ ಬಂದು ಗೂಡಲ್ಲಿ ಕುತ್ಕೊಳ್ಳುತ್ತೆ. ಅಂತ ಒಂದು ಹಕ್ಕಿ ಹಾಡ್ಕೊಂಡು ಮೇಲೆ ಹೋಗುವಾಗ ಒಂದಿನ ಮೋಡನೆಲ್ಲರೂ ಮೇಘರಾಜ ಅಂತಾನೆ ಕರೀತಾರಲ್ವಾ, ರಾಜ. ಅದು ನೇಚರ್ಗೆ ಒಂದು ರಾಜ ಇದ್ದಂಗೆ. ಸೊ ಆ ಮೇಘರಾಜ ಏನ್ ಮಾಡ್ತಾನೆ, ಆ ಹಕ್ಕಿನ ಕರ್ದ್ಬಿಟ್ಟು, ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನ್, ದಿನಾ ಇಷ್ಟು ಮೇಲ್ ಬಂದು ಹಾಡ್ತಾ ಇರ್ತೀಯ, ನಂಗೆ ತುಂಬಾ ಖುಷಿ ಆಗುತ್ತೆ ನಿನ್ನ ಹಾಡನ್ ಕೇಳಕ್ಕೆ. ನನ್ನ ಖುಷಿಗೋಸ್ಕರ, ನನ್ನ ಆನಂದಕ್ಕೋಸ್ಕರ ನಿನಗೊಂದಷ್ಟು ಆಭರಣಗಳನ್ನ ಕೊಡ್ತೀನಿ ಅಂತ ಕೇಳತ್ತೆ ಮೋಡ. ಆಗ ಪಕ್ಷಿ ಏನನ್ನತ್ತೆ, ಖಂಡಿತ ನನಗೆ ಬೇಡ, ನಿನ್ನ ಆಭರಣನೂ ಬೇಡ, ನಿನ್ನ ಒಡವೆನೂ ಬೇಡ. ನನಗಿರೋದಿಷ್ಟು ಪುಟ್ಟು ದೇಹ, ನನಗಿರೋದೇ 2 ರೆಕ್ಕೆ, ನಾನ್ ಆಭರಣ ಹಾಕೊಂಡು ನಾನೆಲ್ಲೆಲ್ಲಿ ಓಡಾಡ್ಲಿ, ನನಗೇನಕ್ ಬೇಕು? ಇನ್ನೂ ನಿನಗ್ ಕೊಡ್ಬೇಕು ಅಂತಿದ್ರೆ ಆಭರಣಗಳನ್ನ ಅಲ್ಲಿ ಭೂಲೋಕದಲ್ಲಿ ಇದಾರಲ್ಲ ಮನುಷ್ಯರು, ಅವ್ರಿಗ್ ಕೊಡು. ಅವ್ರಿಗೆ ಎಷ್ಟು ಕೊಟ್ರು ಸಾಲಲ್ಲ, ಕೇಳ್ತಾನೆ ಇರ್ತಾರೆ, ಇನ್ನೂ ಬೇಕು ಅಂತ ಅಂದ್ಬಿಟ್ಟು. ಸೊ ಕೈಗಳು ಅವ್ರಿಗಿದೆ, ಬೇಡೋ ಕೈ, ನಿಂಗೆ ಏನ್ ಬೇಕಂತಂದ್ರು ಆ ಮನುಷ್ಯರ್ಗೆ ಕೊಡು ಅಂತ ಹೇಳುತ್ತಾ ಹಕ್ಕಿ. ಎಷ್ಟು ನಿಜ ಅಲ್ವಾ? ನಮ್ಮ ಹತ್ರ ಎಷ್ಟಿದ್ರು ಯಾರಾದ್ರೂ ಏನಾದ್ರು ಒಂದ್ ಚಿಕ್ಕದ್ ಕೊಟ್ರೆ ಬೇಕು, ಬೇಡ ಅಂತ ನಾವು ಯಾವ್ದಕ್ಕೂ ಹೇಳಲ್ಲ, ಸಾಕು ಅಂತಾನು ಹೇಳಲ್ಲ. ಎಷ್ಟು ಬಂದ್ರು ಇನ್ನೂ ಬೇಕು, ಅಥವಾ ಎಷ್ಟು ಇದ್ರು ಇನ್ನೂ ಏನೋ ಒಂದು ಚಿಕ್ಕದು ಇಲ್ದಿದ್ರೆ ಅದ್ ನಂಗ್ ಬೇಕು, ಅದೇ ಒಂದು ದೊಡ್ಡ ಚಿಂತೆಯಾಗಿ ಕಾಡ್ತಾ ಇರುತ್ತೆ ಎಲ್ಲರಿಗೂನು. ಸೊ ಹಾಗಾಗಿ ಇಲ್ಲಿ ಏನು ಶ್ರೀಮಂತಿಗೆ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು, ಒಂದಷ್ಟು ಕೋಟಿಗಟ್ಲೆ ದುಡ್ಡಿರೋದು, ಎಲ್ಲೋ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರೋದು, ಅಲ್ಲಿ ದುಡ್ಡಿಡೋದು, ಇದಷ್ಟೇ ಅಲ್ಲ ಶ್ರೀಮಂತಿಕೆ ಅಂದ್ರೆ. ನಿಜವಾದ ಶ್ರೀಮಂತಿಕೆ, ಮೊದಲನೇ ಶ್ರೀಮಂತಿಕೆ ಇದು ಆರೋಗ್ಯವಾಗಿರುವಂತಹ ದೇಹ. ಮೊದಲನೇ ಶ್ರೀಮಂತಿಕೆ ಯಾವುದು? ಆರೋಗ್ಯವಾಗಿರುವ ದೇಹ. ಆ ದೇಹ ಇದ್ದಾಗ ಇನ್ನ ಯಾವುದೇ ಚಿಂತೆ ಬೇಡ. ಆರೋಗ್ಯವಾಗಿರುವ ದೇಹ ಇದೆ ಅಂದ್ರೆ ಯಾವ್ದಕ್ಕೂ ಚಿಂತಿಸೋದ್ ಬೇಡ. ಅಥವಾ ನಿಮಗೆ ಇನ್ನೇನೋ ಚಿಂತೆ, ಆರೋಗ್ಯ ಸರಿ ಇಲ್ಲ ಅಂತಂದಾಗ ಫಸ್ಟ್ ಆರೋಗ್ಯವನ್ನ ಸರಿ ಮಾಡ್ಕೋಬೇಕಷ್ಟೆ. ಅದನ್ನ
ಏನು ಹತ್ಕೊಂಡು ಕರ್ಕೊಂಡು ಬೇಜಾರ್ ಮಾಡ್ಕೊಂಡು ನನಗೆ ಯಾಕೆ ಹಿಂಗೆ ಅಂತೆಲ್ಲ ಗೋಳಾಡ್ಕೊಂಡಲ್ಲ, ಖುಷಿಯಾಗಿ ಸಂತೋಷವಾಗಿ ಅದನ್ನ ನಾವೆಷ್ಟು ಸಂತೋಷವಾಗಿರ್ತೀವೋ ಅಷ್ಟು ಬೇಗ ನಮ್ಮ ಬಾಡಿ ಸಹ ಹೀಲ್ ಆಗ್ತಾ ಬರುತ್ತೆ. ಹಾಗಾಗಿ ಮಾಸ್ಟರ್ಸ್, ಯಾರು ಸದೃಢವಾಗಿದ್ದೀರಾ, ಯಾರು ಶರೀರ ಆರೋಗ್ಯವಾಗಿದೆ, ಎಲ್ಲದಕ್ಕೂ ಕೈಗಳು ಕಾಲ್ಗಳು, ನಡಿಯಕ್ಕೆ ಕಾಲ್ಗಳು ಸಪೋರ್ಟ್ ಮಾಡುತ್ತೆ, ಕೆಲಸ ಮಾಡಕ್ಕೆ ಕೈಗಳಿದೆ, ಇಷ್ಟು ಇದ್ರೆ ಸಾಕಲ್ವಾ ನಮ್ಮ ಒಳಗಿರೋ ಅಂಗಾಂಗಗಳು, ಡೈಜೆಷನ್ ನಮಗೆ ಚೆನ್ನಾಗ್ ಆಗ್ತಾ ಇದೆ, ತಿಂದಿದ್ದೆಲ್ಲ ಅರಗ್ತಾ ಇದೆ, ಈ ತರ ಯಾವ್ದು ನಮಗೆ ಸಪೋರ್ಟ್, ನಮ್ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟೊಂದು ನಮ್ ಬಾಡಿ ಒಳಗ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂದಾಗ ಚಿಂತೆ ಯಾಕೆ? ನಿಜವಾದ ಶ್ರೀಮಂತ ಅಂತಂದ್ರೆ ಈ ಶರೀರ ಸಂಪತ್ತು. ಆ ಸಂಪತ್ತು ಬೆಸ್ಟ್ ನಮಗೆ, ಯಾರಿಂದನೂ ಅದು ಕದಿಯಕ್ ಆಗಲ್ಲ ಅಲ್ವಾ? ಈ ಶ್ರೀಮಂತಿಕೆನ ಯಾರು ಕದಿಯಕ್ಕೆ ಆಗಲ್ಲ. ಸೊ ಹಾಗಾಗಿ ಶರೀರ ಸಂಪತ್ತು ಇದ್ದವನು ಖಂಡಿತ ಚಿಂತೆ ಮಾಡೋದೇ ಬೇಡ. ಎಲ್ಲ ಅವಯವಗಳು ನಮ್ಮ ಮಾತು ಕೇಳ್ತಾ ಇರುತ್ತೆ, ಆರಾಮಾಗಿ ತಿಂದ್ಕೊಂಡು ಆರಾಮಾಗಿ ಆನಂದವಾಗಿ ಕೆಲ್ಸಗಳನ್ನ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ಅಷ್ಟು ಬಿಟ್ಟು ನಾವೇನ್ ಮಾಡ್ತೀವಿ, ನಾವ್ ಎಂಜಾಯ್ ಮಾಡೋದನ್ನ ಬಿಟ್ಟು ಬೇಡ್ದಿರೋ ಕಡೆ ಎಲ್ಲ ಚಿಂತೆ ಕೊಟ್ಟು ದೊಡ್ಡ ಚಿಂತೆ ಅಂತ ಅನ್ಕೊಂಡ್ಬಿಡ್ತೀವಿ. ಆ ಒಂದು ಈಗ ನೀವೆಲ್ಲ ಹೇಳಿದ್ರಿ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ, ಧ್ಯಾನಕ್ಕೆ ಬಂದ್ಮೇಲೆ ಕಡಿಮೆ ಆಯ್ತು ಚಿಂತೆಗಳು ಅಂತ, ಇನ್ನೂ ಸ್ವಲ್ಪ ಚಿಂತೆ ಇದೆ ಅಂತಂತೀರಾ. ಸೊ ಅದನ್ನು ಸಹ ಇನ್ನು ಮೇಲೆ ಅವೇರ್ನೆಸ್ ಅಲ್ಲಿ ಇದ್ದು ಬರುತ್ತೆ, ಮನುಷ್ಯಂಗಲ್ದ ಇನ್ಯಾರಿಗ್ ಬರುತ್ತೆ ಅಂತ ಅನ್ಕೋಬೇಕು. ಆ ಬಂದಿದ್ದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನೋಡ್ಕೋಬೇಕು. ಆದಷ್ಟು ಎಲ್ರು ನನ್ ಮಾತೆ ಕೇಳ್ಬೇಕು, ಎಲ್ಲಾ ನಾನ್ ಹೇಳಿದ್ದಂಗೆ ಆಗ್ಬೇಕು, ಎಲ್ಲಾ ನನ್ ಪ್ಲಾನ್ ಪ್ರಕಾರನೇ ಆಗ್ಬೇಕು. ಇದೊಂದು ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಮುಕ್ಕಾಲ್ ಭಾಗ ಚಿಂತೆಗಳೆಲ್ಲ ಅಲ್ಲೇ ಹೋಗ್ತಾ ಬಂದ್ಬಿಡತ್ತೆ. ನೆಕ್ಸ್ಟ್, ಈ ಸಂಪತ್ತು ಯಾವುದು? ಶರೀರ ಸಂಪತ್ತು. ಇನ್ನೊಂದು ಸಂಪತ್ತು ಯಾವುದು? ಇಂದ್ರಿಯಗಳ ಸಂಪತ್ತು. ಈ ಸಂಪತ್ತು ಅಂದ್ರೆ ಆ ಇಂದ್ರಿಯಗಳ ಸಂಪತ್ತು ಏನಕ್ಕೆ ಬೇಕು ಅಂದ್ರೆ ಅನುಭವಿಸೋಕೆ ಬೇಕು. ಶರೀರ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಈ ಒಂದು ಫಿಸಿಕ್ ಎಲ್ಲ ಚೆನ್ನಾಗಿದ್ಬಿಟ್ಟು ಅನುಭವಿಸಕ್ಕೆ ನಾವೇನ್ ಈ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಅವು ಚೆನ್ನಾಗಿರ್ಬೇಕು. ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ಗಂಧ, ರಸ, ಇವು ಏನ್ ಹೇಳ್ತೀವಿ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಕಿನ್, ನಮ್ಮ ಚರ್ಮ, ಈ ಪಂಚೇಂದ್ರಿಯಗಳು ಸಹ ಚೆನ್ನಾಗಿರ್ಬೇಕು. ಅದು ಇನ್ನೊಂದು ಸಂಪತ್ತು, ಅನುಭವ ಸಂಪತ್ತು. ಏನೇ ಒಂದು ನಾವು ಅನುಭವಿಸ್ಬೇಕು ಅಂದಾಗ ಒಳ್ಳೆ ಫುಡ್ ತಿನ್ಬೇಕು, ಒಳ್ಳೆ ಟೇಸ್ಟಿ ಆಗಿರುವಂತಹ ಫುಡ್ ತಿನ್ಬೇಕು. ಆ ಟೇಸ್ಟ್ ನ ಅನುಭವಿಸ್ಬೇಕು ಅಂದ್ರೆ ರಸ, ಅದನ್ನ ಅನುಭವಿಸ್ಬೇಕು ಅಂದ್ರೆ ನಮ್ಮ ನಾಲಿಗೆ ಚೆನ್ನಾಗಿರ್ಬೇಕು. ಅಥವಾ ಕಣ್ಣುಗಳು ಎಷ್ಟು ಇಂಪಾರ್ಟೆಂಟ್. ಕುರುಡ್ರು ಎಷ್ಟು ಜನ ಇರ್ತಾರಲ್ವಾ, ಕಣ್ಣು ಕಾಣ್ದಿರೋರು, ಕಿವಿ ಕೇಳ್ದಿರೋರು, ಮಾತಾಡಕ್ ಬರ್ದಿರೋರು ಎಷ್ಟು ಜನ ಇರ್ತಾರೆ. ಅವ್ರ ಮುಂದೆ ನಾವ್ ಎಷ್ಟು ಶ್ರೀಮಂತರು. ಸೊ ಆ ಇರೋದನ್ನ ನಾವು ನೋಡ್ಕೊಂಡು, ಕಣ್ಣು ಯಾವ್ದಕ್ ಬಳಕೆ ಮಾಡ್ಕೊಂತಾ ಇದೀವಿ ನಾವು, ಎಲ್ಲಿ ಕೆಟ್ಟ ದೃಷ್ಟಿ, ಬರೀ ಕೆಟ್ಟದನ್ನೇ ನೋಡ್ತಾ ಇರ್ತೀವಿ, ಅದೇ ಬೇಕು, ಕೆಟ್ಟದೇ ಬೇಕು, ಅದೇ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಅಂತದೇ ಬೇಕು ಅಂತ ಅನ್ಕೊಂಡಾಗ ನಮಗೇನಾಗುತ್ತೆ, ಈ ಒಂದು ಚಿಂತೆಗಳು ಅಲ್ಲಿ ಶುರು ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಣ್ಣಿರ್ಬೋದು, ಒಳ್ಳೇದ್ ನೋಡ್ಬೇಕು, ಏನ್ ಬೇಕೋ ಅದನ್ನೇ ನೋಡ್ತಾ ಇರ್ಬೇಕು. ನಮ್ಮ ಕಣ್ಣಿಂದ ಒಂದು ಒಳ್ಳೆ ಸುಂದರವಾಗಿರೋ ನೇಚರ್ ನೋಡಿ, ಸುಂದರವಾಗಿರೋ ಗಾರ್ಡನ್ ನೋಡಿ, ಸುಂದರವಾಗಿರೋ ಹೂಗಳನ್ನ ನೋಡಿ, ಏನು ಸುಂದರವಾಗಿದೆ ಅದನ್ನ ನೋಡಿ ಅನುಭವಿಸಕ್ಕೆ ಕಣ್ಣುಗಳನ್ನ ಉಪಯೋಗಿಸ್ಕೋಬೇಕು. ಕಿವಿನೂ ಅಷ್ಟೇ, ಸುಂದರವಾದ ಹಾಡುಗಳನ್ನ ಕೇಳಿ, ಒಳ್ಳೊಳ್ಳೆ ಮಾತುಗಳನ್ನ ಕೇಳಿ, ಅಂತದಕ್ಕೆ ನಮ್ಮ ಕಿವಿಗಳನ್ನ ಉಪಯೋಗಿಸ್ಕೋಬೇಕು. ಅದೇ ತರ ಸ್ಪರ್ಶ, ಒಳ್ಳೇದನ್ನ ಸ್ಪರ್ಶ ಮಾಡಿ, ಗಿಡ ಮರಗಳು ಎಷ್ಟಿರುತ್ತೆ ಸ್ಪರ್ಶ ಮಾಡಿ ಆನಂದ ಪಡಕ್ಕೆ, ಅಂತವನ್ನ ಒಳ್ಳೇದನ್ನ ಸ್ಪರ್ಶ ಮಾಡ್ಬೇಕು. ಸೊ ಈ ತರ ಪಂಚೇಂದ್ರಿಯಗಳು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾರಿಗೆ ಈ ಪಂಚೇಂದ್ರಿಯಗಳಿದೆ, ಚೆನ್ನಾಗಿದೆ, ಸೊ ಅಲ್ಲಿ ಇನ್ನೇನಕ್ಕೆ ಚಿಂತೆ, ಅಲ್ಲಿ ಅನುಭವಿಸುವ ಸಂಪತ್ತು ಸಹ ಇದ್ದಂಗೆ ಆಯ್ತು. ನೀವು ತಿಳ್ಕೊಂಡ್ಬಿಟ್ರೆ ಈ 3 ಸಂಪತ್ತು ನಮ್ಮ ಹತ್ರ ಇದೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಯಾವ ಚಿಂತೆನೂ ನಿಮ್ಗೆ ಕಾಡಲ್ಲ, ಬರಲ್ಲ. ಸೊ ನೆಕ್ಸ್ಟ್, ಅವಾಗ ಇದಿಷ್ಟು ಈ ಇಂದ್ರಿಯಗಳ ಸಂಪತ್ತು ಇದ್ದಾಗ ಸುಮ್ನೆ ಅನ್ನೆಸರಿ ಜಗಳಗಳಿಗೆ ಯಾಕೆ ಹೋಗ್ಬೇಕು, ಬೇಡ್ದಿರೋ ಜಗಳಗಳು ಮಾಡ್ಕೊಳ್ಳೋದು, ಬೇಡ್ದಿರೋದು ಚಿಂತೆ ಮಾಡ್ಕೊಳ್ಳೋದು, ಆಗ್ಲೇ ಹೇಳ್ದಂಗೆ ಯಾವ್ದಿಲ್ವೋ ಅದೇ ಬೇಕು ಅನ್ನೋದು, ಕಂಪ್ಯಾರಿಸನ್ಗಳು ಮಾಡ್ಕೊಳ್ಳೋದು, ಇದೆಲ್ಲ ಬೇಡ ಮಾಸ್ಟರ್ಸ್. ಎದ್ದ ತಕ್ಷಣ ಒಂದು ಸುಂದರವಾದ ನಗು ಮುಖ, ಮಲ್ಗಿರ್ತೀವಿ, ಫ್ರೆಶ್ ಆಗಿರ್ತೀವಿ, ಎದ್ದ ತಕ್ಷಣ ಎಷ್ಟೋ ಜನ ನೋಡಿ, ಎದ್ದ ತಕ್ಷಣ ಗಂಟು ಮುಖ. ಯಾಕಿರ್ಬೇಕು ಗಂಟು ಮುಖ? ಎದ್ದ ತಕ್ಷಣ ಎಷ್ಟು ಸುಂದರವಾಗಿ ನಕ್ಕೊಂಡೇ ಇರ್ಬೋದಲ್ವಾ, ನಕ್ಕೊಂಡ್ ಮಾತಾಡ್ಸ್ಕೊಂಡು ಮನೇಲಿರೋರ್ನೆಲ್ಲ ನಗ್ನಗ್ತಾ ಜೀವನವನ್ನ ಸಾಗಿಸ್ಬಹುದಲ್ವಾ. ಅದು ಬಿಟ್ಟು ಹೇಳ್ತಿದ್ದಂಗೆ ತಲೆ ಮೇಲೆ ಏನೋ ಒಂದು ಬಂಡೆಕಲ್ ಬಿದ್ದಿರೋ ತರ ಎದ್ದು ಬರೋರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಮಾಸ್ಟರ್ಸ್, ಮಲ್ಕೊಳ್ಳುವಾಗ ಫ್ರೆಶ್ ಆಗಿ ಮಲ್ಕೊಳ್ಳಿ, ಎದ್ದ ತಕ್ಷಣ ಫ್ರೆಶ್ ಆಗಿದ್ದಾಳಿ, ನಗ್ನಗ್ತಾ ಇರಿ. ನಗ್ನಗ್ತಾ ಇದ್ದಾಗ ಎದುರುಗಿರೋರ್ಗುನು ನಿಮ್ಮ ಮುಖ ನೋಡಿದ್ರೆ ನೋಡ್ಬೇಕಪ್ಪ, ಇವ್ರ ಮುಖ ಎದ್ದ ತಕ್ಷಣ ಇವ್ರ ಹತ್ರ ಮಾತಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಅದೇ ಯಾರು ಸಿಡ ಅಂತಿರೋರು, ಬೇಜಾರ್ ಮುಖ ಹಾಕೊಂಡಿರೋರು, ಅಳ್ತಾ ಕೂತಿರೋರು ನೋಡಿದ್ರೆ ಅಯ್ಯೋ ಇವ್ರ ಮುಖ ನೋಡ್ಬೇಕಾ ಎದ್ದ ತಕ್ಷಣ ಅಂತ ಅನ್ಸುತ್ತೆ ತಾನೆ, ಯಾರಿಗಾದ್ರೂ ಅನ್ಸುತ್ತೆ. ಇವತ್ತು ಅವ್ರ ಮುಖ ನೋಡಿದ್ನಪ್ಪ ಅದಕ್ಕೆ ನಂಗೆ ಹಿಂಗಾಯ್ತು. ಎಷ್ಟ್ ಜನ ಹಂಗ ಅನ್ಕೊಂತೀವಲ್ವಾ. ಸೊ ಹಾಗಾಗಿ ನಮ್ಮನ್ ನೋಡಿನೂ ಬೇರೆಯವ್ರ ಹಂಗ ಅನ್ಕೋಬಾರ್ದು. ಹಾಗಾಗಿ
ನಗನಗುತ್ತಾ ಎದ್ದ ತಕ್ಷಣ ಒಂದು ಗ್ರಾಟಿಟ್ಯೂಡ್ ಹೇಳಿ, ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳಿ, ನಗನಗುತ್ತಾ ನನ್ನ ದೇಹ ಇಷ್ಟು ಚೆನ್ನಾಗಿ ಕೊಟ್ಟಿರುವ ಆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟಿದ್ರೆ ಇನ್ನೇನ್ ಬೇಕು ನಮಗೆ? ಏನ್ ಸಾಧನೆ ಮಾಡಕ್ಕಾಗಲ್ಲ ನಮಗೆ. ನಮ್ಮ ಶರೀರ ಸಂಪತ್ತು ಚೆನ್ನಾಗಿದೆ, ಇಂದ್ರಿಯಗಳ ಸಂಪತ್ತು ಚೆನ್ನಾಗಿದೆ, ಏನ್ ಬೇಕಾದ್ರೂ ನಾವು ಅಚೀವ್ ಮಾಡ್ಬೋದು. ಒಬ್ಬ ಹಳ್ಳಿಯವನು ಏನು ದುಡ್ಡಿರಲ್ಲ ಅವನ ಹತ್ರ, ಅವನಿಗಿರೋ ದೇಹ ಸಂಪತ್ತು, ಅವನಿಗಿರೋ ಆರೋಗ್ಯ, ಒಬ್ಬ ಸಿಟಿಲಿ ಒಂದ್ ದೊಡ್ಡ ಮನೆ ಕಟ್ಟಿಸ್ಕೊಂಡು ಕೂತಿದ್ರೆ ಅವನೊಂದ್ ಬೆಳ್ಳಿ ತಟ್ಟೆಲಿ ರಾಗಿ ಮುದ್ದೆ ತಿಂತ ಕೂತಿರ್ತಾನೆ, ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟೊಂದ್ ಜನ ಆ ತರದವ್ರು ಇದ್ದಾರೆ, ಎಲ್ರು ಹಂಗೆ ಅಂತಲ್ಲ, ಎಷ್ಟೋ ಜನ ಆ ತರ ಇದ್ದಾರೆ. ಎಲ್ಲ ಇದ್ರೂನು ತಿಂದು ಅನುಭವಿಸೋ ಸುಖ ಅವ್ರಿಗೆ ಇರಲ್ಲ, ಓಡಾಡೋ ಸುಖ ಇರಲ್ಲ. ಆದ್ರೆ ಒಬ್ಬ ಹಳ್ಳಿಲಿ ಬೆಳೆದವನು, ಅವನಿಗೆ ಏನೂ ಇಲ್ದಿದ್ರು ಎಷ್ಟು ಸ್ಟ್ರಾಂಗ್ ಆಗಿ ಎಲ್ಲಂದ್ರಲ್ಲಿ ಮಲಗ್ತಿರ್ತಾನೆ, ಎಲ್ಲಂದ್ರಲ್ಲಿ ಎದಾಳ್ತಿರ್ತಾನೆ, ಏನಂದ್ರ ತಿಂತಿರ್ತಾನೆ, ಆನಂದವಾಗಿ ಇರ್ತಾನೆ ಅವನು ಚೆನ್ನಾಗಿ. ಸೊ ಇದು ಎರಡನೇದು ಇಂದ್ರಿಯಗಳ ಸಂಪತ್ತು. ಇನ್ನ ಮೂರನೇ ಸಂಪತ್ತು ಯಾವುದು ಅಂತಂದ್ರೆ ಮತಿ ಸಂಪತ್ತು. ಮತಿ ಸಂಪತ್ತು ಅಂದ್ರೆ ಏನು? ಬುದ್ಧಿ. ಯಾರು ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಗ್ರಾಸ್ಪ್ ಮಾಡ್ಕೊಳ್ಳೋ ಪವರ್, ಅದನ್ನ ಅರ್ಥೈಸ್ಕೊಳ್ಳೋ ಪವರ್ ನಮಗಿದ್ಯಾ, ಅದನ್ನ ಅಳವಡಿಸ್ಕೊಳ್ಳೋ ಪವರ್ ನಮಗಿದ್ಯಾ, ಆ ಜ್ಞಾನನೆಲ್ಲ ತಿಳ್ಕೊಳ್ಳೋ ಪವರ್ ನನಗಿದ್ಯಾ ಅಂತಂದಾಗ ಇನ್ನೂ ಶ್ರೀಮಂತ. ಧ್ಯಾನ ಮಾಡ್ತಾ ಇದೀವಿ, ಎಷ್ಟೊಂದು ಮೆಸೇಜ್ಗಳು ಬರ್ತಾ ಇದೆ, ಎಷ್ಟೊಂದು ಒಂದು ಜ್ಞಾನ ನಮಗೆ ಧ್ಯಾನದಿಂದ ಸಿಗ್ತಾ ಇದೆ. ಜೊತೆಗೆ ಬುಕ್ಸ್ ಓದ್ತಾ ಇರ್ತೀವಿ, ಅದರಿಂದ ಅರ್ಥ ಮಾಡ್ಕೊಂತಾ ಇರ್ತೀವಿ. ಈ ತರ ಸತ್ಸಂಗಗಳನ್ನ ಕೇಳ್ತಾ ಇರ್ತೀವಿ, ಅಲ್ಲಿಂದ ಅರ್ಥ ಮಾಡ್ಕೊಂತಾ ಇರ್ತೀವಿ. ಸಾಲಲ್ವಾ ಇದಕ್ಕಿನ್ನ ಜಾಸ್ತಿ ಎಷ್ಟು ಜ್ಞಾನ ತಗೊಳ್ತಾ ಇದೀವಿ. ತಗೊಂಡಿದ್ ಜ್ಞಾನ ಎಲ್ಲಿ ಹೋಗ್ತಾ ಇದೆ? ಅದನ್ನ ವೇಸ್ಟ್ ಆಗಕ್ಕೆ ಬಿಡಬಾರ್ದು. ಆ ಜ್ಞಾನವನ್ನ ತಗೊಂಡು ಅದ್ರ ಪ್ರಕಾರ ನಾವು ಹೇಗೆ ನಡ್ಕೋಬೇಕು, ನಡ್ಕೊಂಡಾಗ ಚಿಂತೆ ಅನ್ನೋದು ಖಂಡಿತಾನೇ ಇರಲ್ಲ. ಈ ಮೂರು ಸಂಪತ್ತು, ಜ್ಞಾನ ಸಂಪತ್ತು, ಅನುಭವ ಸಂಪತ್ತು, ಶಾರೀರಿಕ ಸಂಪತ್ತು, ಈ ಮೂರು ಸಂಪತ್ತು ನಮ್ಮ ಹತ್ರ ಇದ್ರೆ ಇದನ್ ಯಾರು ಕದಿಯಕ್ಕೂ ಆಗಲ್ಲ, ನಮ್ಮನ್ನ ಅಲ್ಲಾಡ್ಸಕ್ಕೂ ಆಗಲ್ಲ. ಸೊ ಹಾಗಾಗಿ ನಿಜವಾದ ಸಂಪತ್ತು ಅಂದ್ರೆ ಈ ಮೂರು ಸಂಪತ್ತು. ಯಾರ ಹತ್ರನು ನಾನು ಬಡವ ಅಂತ ಹೇಳ್ಕೊಳದ್ ಬೇಡ, ನನ್ಗೇನೋ ಚಿಂತೆ ಇದೆ ಅಂತ ಹೇಳ್ಕೊಳದ್ ಬೇಡ, ನನ್ ಜೀವನ ಚೆನ್ನಾಗೇ ಇಲ್ಲ ಅನ್ಕೊಳದ್ ಬೇಡ. ಇಷ್ಟು ಸಂಪತ್ತಿದ್ರೆ ಯು ಆರ್ ದ ಮೋಸ್ಟ್ ರಿಚ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಷ್ಟರಲ್ಲಿ ಅಲ್ಪ ಸ್ವಲ್ಪ ನಮ್ಮಲ್ಲಿ ಏನಾದ್ರು ವ್ಯತ್ಯಾಸಗಳಿದೆ ಅಂದ್ರೆ ಖಂಡಿತ ನಮ್ ಕೈಯಲ್ಲಿ ಸಾಧ್ಯ, ಅದನ್ನ ಸರಿ ಮಾಡ್ಕೊಳಕ್ಕೆ ನಮಗ್ ಆಗೇ ಆಗುತ್ತೆ. ಎಷ್ಟು ಅದ್ಭುತವಾದ ಟೂಲ್ ಇದೆ ಈಗ ನಮ್ ಕೈಯಲ್ಲಿ, ಧ್ಯಾನ ಅನ್ನೋದು. ಸೊ ಈ ಒಂದು ವಿಲ್ ಪವರ್, ಈ ಒಂದು ಧ್ಯಾನ ಅನ್ನೋದಿದ್ರೆ ಎಲ್ಲವೂ ಸಾಧ್ಯ. ಅನಾರೋಗ್ಯ ಇದ್ರೂನು ನಾವು ಸರಿಪಡಿಸ್ಕೋಬಹುದು. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಇಲ್ದಿದ್ರೆ ನೀವೇನು ಸಂಪತ್ತು ಎಷ್ಟಿದ್ರು ವೇಸ್ಟ್. ದುಡಿಯಕ್ಕೂ ಆಗಲ್ಲ. ಬಡವ ಆದ್ರೂನು ಮನ್ಸು ಮಾಡಿದ್ರೆ ಅವ್ನು ದುಡಿತಾನೆ, ದುಡಿಬಹುದು. ಬಡವ ಯಾವತ್ತೂ ಬಡವಾಗಿರೋಕ್ ಸಾಧ್ಯ ಇಲ್ಲ. ಅವ್ನ್ ಕಷ್ಟಪಟ್ಟು ದುಡಿದ್ರೆ ಶ್ರೀಮಂತ ಖಂಡಿತ ಆಗ್ತಾನೆ. ಅದೇ ತರ ಶ್ರೀಮಂತ ಯಾವಾಗ್ಲೂ ಪರ್ಮನೆಂಟ್ ಆಗಿ ಶ್ರೀಮಂತ ಆಗಿ ಇರ್ತಾನೆ ಅಂತಾನೂ ಹೇಳಕ್ಕಾಗಲ್ಲ. ಅದೊಂದು ಸೈಕಲ್, ಮೇಲಿರೋನು ಕೆಳಗ್ ಬರ್ತಾನೆ, ಕೆಳಗಿರೋನು ಮೇಲ್ ಹೋಗ್ತಾನೆ. ಆದ್ರೆ ಈ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲಿದ್ದಾಗ ಎಲ್ಲವನ್ನು ಸಾಧಿಸಬಹುದು. ಹಾಗಾಗಿ ಇವತ್ತಿಂದ ಯಾರು ಯಾವ್ದೇ ರೀತಿ ಚಿಂತೆ ಅನ್ನೋ ವರ್ಡ್ ನಿಮ್ಮ ಹತ್ರ ಬರಕ್ಕೂ ಬಿಡ್ಬೇಡಿ. ನನಗ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೂಬೇಡಿ. ನಾನು ರಿಚ್ ಪರ್ಸನ್, ನಾನ್ ತುಂಬಾ ಸಂತೋಷವಾಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ಪ್ರತಿಯೊಂದನ್ನು ಈ ದೇಹದಿಂದ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಎಲ್ಲ ಜ್ಞಾನವನ್ನ ತಗೊಳ್ತಾ ಇದ್ದೀನಿ. ನನ್ನ ಮತಿ ಸಂಪತ್ತು ತುಂಬಾ ಅದ್ಭುತವಾಗಿದೆ, ನನ್ನ ಇಂದ್ರಿಯಗಳು ಚೆನ್ನಾಗಿದೆ, ನಾನು ಅದ್ಭುತವಾಗಿದ್ದೀನಿ. ಡೈಲಿ ನೀವು ಹೇಳ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ನಗ್ತಾ ನಗ್ತಾ ನಿಮ್ಮೆಲ್ಲ ಆರ್ಗನ್ಸು, ಬಾಡಿ ಪಾರ್ಟ್ಸ್ಗೂ ಎಲ್ಲದಕ್ಕೂ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಅನ್ನೋದು, ಅದನ್ನು ಪ್ರೀತಿ ಮಾಡ್ಕೊಳ್ಳಿ ಅಂತ ಹೇಳೋದು ಅದಕ್ಕೇನೆ. ಆಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗುತ್ತೆ. ಬೇರೆ ಏನೋ ಒಂದು ಸೀರೆ ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇರೋ ಒಡವೆ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇರೋ ಮನೆ ನನ್ನ ಹತ್ರ ಇಲ್ಲ, ಇದು ಶುದ್ಧ ವೇಸ್ಟ್. ಈ ತರ ಯೋಚನೆ ಮಾಡೋದನ್ನು ಸರಿಯಲ್ಲ. ಯಾರ ಸ್ಥಿತಿಗೆ ತಕ್ಕಂಗೆ ಯಾರಿಗ್ ಯಾವತ್ ಏನಿರ್ಬೇಕೋ ಅದಿರುತ್ತಷ್ಟೇ. ನಮ್ಮದಿರೋದನ್ನ ನಾವು ನೋಡ್ಕೊಂಡು ಖುಷಿ ಪಡ್ಕೋಬೇಕು ಮಾಸ್ಟರ್ಸ್. ಸೊ ಇದು ಇವತ್ತು ಚಿಂತೆಯಿಂದ ದೂರ ಇರಕ್ಕೆ ಈ ಮೂರು ಸಂಪತ್ತುಗಳಿದ್ರೆ ಸಾಕು ನಮ್ಮ ಹತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನೇನಾದ್ರೂ ನೀವ್ ಯಾರು ಆಡ್ ಮಾಡಂಗಿದ್ರೆ ಆಡ್ ಮಾಡಬಹುದು, ಶೇರ್ ಮಾಡ್ಕೊಳ್ಳಿದ್ರೆ ಶೇರ್ ಮಾಡ್ಕೊಂಡು ಮಾಸ್ಟರ್ಸ್. ನಾಳೆ ಬೆಳಗ್ಗೆ ಎಲ್ಲ ಮಂಡಲ ಧ್ಯಾನ ಸೆಕೆಂಡ್ ಡೇಗೆ ಜಾಯಿನ್ ಆಗಿ 4:30ಗೆ. ಎಸ್ ಪದ್ಮಾ ಮೇಡಮ್ ಮಾತಾಡಿ. ಕೇಳಿಸ್ತಿದೆ ಮೇಡಮ್? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಹೌದಾ ಮೇಡಮ್, ಸತ್ಯನೇ ತಿಳಿಯೋದಕ್ಕೆ ನಾವು ಇವಾಗ ಚಿಂತೆ ಮಾಡ್ಬೇಕು. ಎಲ್ಲಿ ಏನು, ಯಾರು ಏನು ಟಾಪಿಕ್ ಕೊಡ್ತಾರೆ, ಮೇಡಮ್ ಎಂತ ಟಾಪಿಕ್ ಕೊಡ್ತಾರೆ, ಇವತ್ ಯಾವ್ದು ಕೊಡ್ತಾರೆ, ನಾಳೆ ಯಾವ್ದು ಕೊಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ದಿರ್ದಿ. ಇವತ್ತೇನ್ ಟಾಪಿಕ್ ಕೊಡ್ಬೋದು ಅಂತ ನಾನೇ ಅನ್ಕೋತಿದ್ದೆ. ಆನ್ರೈಸ್ ಮಾಡ್ದೆ ನಾನು, ಏನ್ ಟಾಪಿಕ್ ಕೊಡ್ಬೋದು ಅಂತ ಚಿಂತೆ ಮಾಡ್ತೀವಿ. ಆಗಿತ್ತು ಮೇಡಮ್ ಚಿಂತೆ. ಚಿಂತೆಯನ್ನು ನೀವೇ ಅದೇ ಹೇಳಿದ, ಆ ತರದ ಚಿಂತೆ ಬೇಕು ಇವಾಗ ನಮಗೆ. ನಮಗ್ ಬೇಕಾಗಿರೋ ಚಿಂತೆ ಅದೀಗ, ಸತ್ಯ ತಿಳ್ಕೊಳಕ್ ಏನ್ ಮಾಡ್ಬೇಕು. ಕಟ್ ಆಗ್ತಿದೆ ಮೇಡಮ್. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ರಿ.
ಅವತ್ತಿತ್ತು ಮೇಡಮ್, ಇವತ್ತಿಲ್ಲ. ಯಾವ ಚಿಂತೆನೂ ಇಲ್ಲ ಮೇಡಮ್. ಎಸ್ ಇವತ್ತು ಆನಂದವಾಗಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ, ನಾನು. ಅದೇ ಇನ್ನೂ ಶಾಶ್ವತ ಸತ್ಯ ಮೇಡಮ್. ಹೇಳ್ಬೇಕು, ಇನ್ನೂ ಸತ್ಯ ಹೇಳ್ಬೇಕು. ಈ ಅಷ್ಟೇ. ಮೊಮೆಂಟ್ ಅಲ್ಲಿ ಎಲ್ಲ ನಾವೇನಿದೀವೋ ಅದೇ ತೋರಿಸ್ಬಿಟ್ಟಿದ್ದಾರೆ ನಿಜ ಮೇಡಮ್ ಮೇಡಮ್. ನಿಮ್ಮಿಂದ. ಈ ಖಂಡಿತ ಮೊಮೆಂಟ್ ಅಲ್ಲಿ ಮೇಡಮ್, ನಾವೇನಿದೀವೋ ಅದೇ ಎಲ್ಲಾದು ನಿಜ ನೀವು ಮೇಡಮ್ ಅಷ್ಟೇ. ಹೌದು ಮೇಡಮ್, ಎಲ್ಲದು ನಿಮ್ಮಿಂದ ಎಲ್ಲ ದೂರ ಆಗಿ ಒಳ್ಳೆ ಸತ್ಯ ದಾರಿ ಕರ್ಕೊಂಡು ಹೋಗ್ತಾ ಇದಾರೆ. ಸತ್ಯ ತಿಳಿಯೋದೇ ಒಂದ್ ದೊಡ್ಡದು. ಅದನ್ನ ತಿಳ್ಕೊಂತ ಹೋಗ್ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ರಿ. ಇವತ್ತು ವಿಜಯನ್ ಮೇಡಮ್ ಧ್ಯಾನದಲ್ಲಿ ಎಲ್ಲ ಧ್ಯಾನ ಮಾಡ್ತಾ ಕೂತಿದ್ರು ತುಂಬಾ ಜನ. ನಾವು ಎಲ್ಲಾ ತುಂಬಾ ಜನ ಧ್ಯಾನ ಮಾಡ್ತಾ ಕೂತಿದ್ವಿ ಅಂತ. ಯಾವ ಕೈ ಕ್ಲೋಸ್ ಮಾಡಿ ನೀವು ಕುಂತ್ಕನ್ನೋ ಅವಾಗಿನ ಸ್ಟ್ರೈಟ್ ಆಗಿ ಹಿಂಗೆ ಕುಣ್ಸಿದೆ ನನ್ನ. ಒಂಚೂರು ಕಾಲ್ ಅಳ್ಳಾಡಿಲ್ಲ, ಕೈ ಮೈ ಏನು ಅಳ್ಳಾಡಿಲ್ಲ. ಅಷ್ಟು ವೈಬ್ರೇಷನ್ ಇದೆ. ಎಲ್ಲೋ ಹೊಟ್ಟಾಗ್ಬಿಟ್ಟಿದ್ದೆ ನಾನು ಅಂತ. ಧ್ಯಾನ ಇವತ್ತು ತುಂಬಾ ಮೊದಲನೇ ದಿನ ಸಾಕಷ್ಟು ತುಂಬಾ ಎನರ್ಜಿ ಆಗಿತ್ತು. ಮತ್ತೆ ಅದು ವಿಷನ್ ಬಂದು ಎಲ್ಲಾರು ಧ್ಯಾನ ಮಾಡ್ತಾ ಕೂತಿದ್ವಿ. ಮುಗೀತು ಧ್ಯಾನ ಮುಗೀತು. ಆಗ ನೀವು ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಲ್ಲಾರು ಬನ್ನಿ ಈ ಸರಿ ಧ್ಯಾನ ಮುಗೀತಲ್ಲ ಮಂಗಳಾರತಿ ತಗೊಳ್ಳಿ ಅಂತ. ಅದು ಶಿವನ್ ದೇವಸ್ಥಾನ ಮೇಡಮ್. ಪೂಜಾರಿ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಟ್ರು. ಎಲ್ಲಾರು ಮಂಗಳಾರತಿ ತಗೋತಾ ಇದೀವಿ. ಆ ಒಂದು ವಿಷನ್ ಬಂತು ಮೇಡಮ್ ಇವತ್ತು ಮೊದಲನೇ ದಿನ. ಚೆನ್ನಾಗಿತ್ತು ಮೇಡಮ್, ಒಳ್ಳೆ ಚೆನ್ನಾಗಿತ್ತು. ಅನುಭವ. ಥ್ಯಾಂಕ್ ಯು. ಗಾಯತ್ರಿ ಮೇಡಮ್. ಮೇಡಮ್ ನೀವ್ ಹೇಳಿದ್ ಕರೆಕ್ಟ್. ಅದ ಇದು ಆರೋಗ್ಯನೇ ಸಂಪತ್ತು ಅದನ್ನ ಹೇಳಕ್ ಬಂದ್ರೆ ಇಲ್ಲಿ ನನ್ಗೆ ಫೋನ್ ಅಲ್ಲಿ ಇದಾಯ್ತು, ಅದಕ್ಕೆ ಕಟ್ ಆಗೋಯ್ತು. ಬಟ್ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ ಧ್ಯಾನದಲ್ಲೇನೆ ನನ್ಗೆ ಅದು ದೇಹ ಅಷ್ಟೇ ಎಲ್ಲ 1 ಸೆಕೆಂಡ್ ಮೇಡಮ್ ಅಷ್ಟೇ. ಆದ್ರೆ ನನ್ಗೆ ತಾಟ್ ಅಂದ್ ಬಂದು ನನ್ ಸೋಲ್ ಏನ್ ಹೇಳ್ತಾ ಇದೆ, ನನ್ಗಿಲ್ಲ, ನನ್ಗೆ ಯಾವ್ದೂ ಚಿಂತೆ ಇಲ್ಲ. ಆರೋಗ್ಯ ಯಾವ್ದೇ ತರ ಏನೇ ಬಂದ್ರು ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋ ಮೆಸೇಜ್ ಕೂಡ ನನಗೆ ಒಂದು ಧ್ಯಾನದಲ್ಲಿ ಶಿವ ಇವತ್ತು ಮೇಡಮ್ ಬೆಳಿಗ್ಗೆ ಅದ್ ಹೇಳ ಒಂಚೂರು. ನನ್ಗೆ ಧ್ಯಾನದಲ್ಲಿ ಕೂತಿದ್ದೀನಿ ಮೇಡಮ್ ಬೆಳಿಗ್ಗೆ. ನೀವು ಭಗವದ್ಗೀತೆ ಮಾಡಿ ಅದ್ರಲ್ಲಿ ನನ್ಗೆ ಗೊತ್ತಿಲ್ಲ, ಸುಮ್ನೆ ಯಾವ್ದೋ ಲೋಕಗಳು ಇದಾಗ್ತಿದೆ ಮೇಡಮ್. ಸುಮಾರು ಲೋಕಗಳು ಮೇಡಮ್, ಹೇಳಕ್ ಆಗ್ತಾ ಇಲ್ಲ ನನಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಅದು ಸಾಗರ ಕನ್ಯೆ ಅಂತ ಒಂದು ಲೋಕ ಬಂತು. ಆಮೇಲೆ ಸುಮಾರು ಲೋಕಗಳು ಮೇಡಮ್, ಲೈನ್ ಬೈ ಲೈನ್ ಬರ್ತಾನೆ ಇದೆ, ನನ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇದು ಗಂಧರ್ವ ಲೋಕನೂ ಇದಾಗ್ತಾ ಇದೆ ಮೇಡಮ್. ನಾನ್ ರಾಣಿ ತರ ಬಂದಿದ್ದೀನಿ. ಯಾವ ತರ ಅಂತ ಹೇಳಕ್ ಆಗ್ತಲ್ಲ, ಎಷ್ಟು ಲೋಕಗಳು ಇದಾಗ್ತಾ ಇದೆ ಅಂದ್ರೆ ಅದನ್ನ ಜ್ಞಾಪಿಸ್ಕೊಳಕ್ಕೆ ಆಗ್ತಾ ಇಲ್ಲ ಈಗ. ಫುಲ್ ಒಂದ್ ಇದ್ರಲ್ಲಿ ಒಂದು ಲೋಕದಲ್ಲಿ ಜ್ಯೋತಿ ಉರಿತಾ ಇದೆ ದೊಡ್ಡದಾಗಿ. ಆಮೇಲೆ ಒಂಥರ ಈ ಇದ್ರಲ್ಲೆಲ್ಲ ಫಿಲಮ್ ಅಲ್ಲೆಲ್ಲ ಬರುತ್ತಲ್ಲ ಮೇಡಮ್ ಹೊಗೆ ತರ, ಅದೆಲ್ಲ ಆ ತರದ್ದೆಲ್ಲ ಫುಲ್ ಎಲ್ಲಾ ಕಡೆ ಇದಾಗ್ತಾ ಇದೆ. ಒಂದು ಲೋಕ ಸುಮಾರು ಲೋಕ ಮೇಡಮ್, ನನ್ಗೆ ಹೇಳಕ್ ಆಗ್ತಾ ಇಲ್ಲ, ಅದೆಲ್ಲ ಫುಲ್ ಇದಾಗೋಯ್ತು. ತುಂಬಾ ಚೆನ್ನಾಗಿತ್ತು. ಅದನ್ನ ನಾನ್ ಕೇಳ್ದೆ, ಇಷ್ಟೊಂದು ಲೋಕಗಳು ತೋರಿಸ್ತಾರೆ, ಯಾವ ಲೋಕ ಅಂತ ನನ್ ಮನ್ಸ್ ನೀವ್ ಹೇಳಿದ್ರಲ್ಲ, ಅದು ನನ್ಗೆ ಆ ಥಾಟ್ ಅಲ್ಲಿ ಬಂತು. ಲೋಕ ಅಂದಾಗ ಅದೇ ಅವ್ರು ಹೇಳಿದ್ರು ಊರ್ಧ್ವ ಲೋಕಗಳು ಅಂತ ನನಗೆ ಮೆಸೇಜ್ ಬಂತು ಮೇಡಮ್. ಅದು ತುಂಬಾ ಚೆನ್ನಾಗಿತ್ತು ಮೇಡಮ್. ಸಾಗರ ಕನ್ಯೆನೆ ಒಳಗಿಂದ ಮೇಲೆ ಎದ್ದು ಅವರು ಒಂದ್ ಚೆನ್ನಾಗಿ ಅವ್ರ ಫೇಸ್ ನಾನ್ ನೋಡೇ ಇಲ್ಲ ಆಕ್ಚುಲಿ. ತುಂಬಾ ಸುಂದರವಾಗಿದ್ದಾರೆ. ಆಮೇಲೆ ಇನ್ನೂ ಒಬ್ರು ಅಷ್ಟೇ ಒಂದು ರಾಣಿ ತರ ಬಂದು ಸುಮಾರು ಮೇಡಮ್, ನನ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಲೋಕಗಳು ಮೇಡಮ್. ನೀವು ಧ್ಯಾನ ಕೊಟ್ಟಿದ್ದು 1 hour ಅನ್ಸುತ್ತೆ. ಬಟ್ ನನ್ಗೆ 5 minutes ಅಷ್ಟೇ ನಾನ್ ಮಾಡಿದ್ದು. 5 minutes ಮೇಡಮ್. ಆಮೇಲೆ ನೀವು ಲಾಸ್ಟ್ ಅಲ್ಲಿ 5 minutes ಅಷ್ಟೇ. ನಾನು 10 ನಿಮಿಷ ಮುಗ್ದೋಯ್ತು. ನನ್ಗೆ ಕಣ್ಣು ಬಿಡಕ್ ಆಗ್ತಾ ಇಲ್ಲ. ಧ್ಯಾನ ಮುಂದುವರ್ಸಿದ್ರೆ ಇನ್ನು ಏನಾಗ್ತಿತ್ತೋ ಗೊತ್ತಿಲ್ಲ. ವೆರಿ ಬ್ಯೂಟಿಫುಲ್ ಮೇಡಮ್, ಸೂಪರ್. ಬರ್ದಿಟ್ಕೊಂಡ್ಬಿಡಿ ಮೇಡಮ್, ಅದ್ ಏನೇನ್ ಲೋಕಗಳು ನಿಮಗೆ ಏನೇನ್ ಕಾಣ್ತಿದೆ ಎಲ್ಲಾನು ಬರ್ಕೊಳ್ಳಿ. ನಾನ್ ಲೋಕಗಳದೇ ಒಂದು ಕ್ಲಾಸ್ ಮಾಡಿದ್ದೆ ನೋಡಿ, PCS ಬಿಲ್ ಮಾಡಿದ್ದೆ ಆ ಕ್ಲಾಸ್ಗಳು. ಅದ್ರಲ್ಲಿ ಇದೆ ನೋಡಿ ಎಷ್ಟು ಲೋಕಗಳು. ಅದ್ರಲ್ಲಿ ಆದಷ್ಟು ಸುಮಾರು ಲೋಕಗಳ ಬಗ್ಗೆ ತಿಳಿಸಿದೀನಿ ಅದ್ರಲ್ಲಿ. ನೀವು ಬರ್ದಿಟ್ಕೊಳ್ಳಿ ಅದೆಲ್ಲ, ಅಂತವು ನೋಡ್ಕೊಳ್ಳಿ, ಅದು ಇದು ಟ್ಯಾಲಿ ಮಾಡ್ಕೊಳ್ಳಿ, ಎಲ್ಲ ಗೊತ್ತಾಗತ್ತೆ ಮೇಡಮ್. ನಾನು ಅದೇ ನೀವು ಗೀತೆ ಅಂತ ಹೇಳಿದ್ರಿ. ಆಮೇಲೆ ನಾನು ಹೇಳಿದ್ದೆ ಒಂದು ಹೈವೇ ಕಾಣಿಸ್ತಾ ಇದೆ, ಇದು ವೈಟ್ ಮಾರ್ಕ್ ಇದೆ ಅಂತ ಹೇಳಿದ್ರಿ. ನೀವು ಸ್ಟಾರ್ಟಿಂಗ್ ಮಾಡಿದ್ರೆ ಗೀತೆ ಅಂದ್ರೆ ಅದು ಒಂದು ಇದು ಅಂತ ಹೇಳಿದ್ರಿ. ಅದು ನನಗೆ ರಿಯಲೈಸ್ ಆಯ್ತು, ಇದೇ ಗೀತೆ ಇದ್ರ ಪ್ರಕಾರ ನನಗೆ ಲೋಕದ ಇದನ್ನ ನೀವು ನನಗೆ ಧ್ಯಾನದ ಮೂಲಕ ಇವತ್ತೆಲ್ಲ ಆ ಲೋಕಗಳು ತೋರ್ಸಿದ್ವು ಅನ್ನೋದು ಗೊತ್ತಾಯ್ತು. ಅದು ನನ್ಗೆ ಇವತ್ತು ಅರಿವಾಯ್ತು ಮೇಡಮ್. ನೀವ್ ನಾನೇನು ಇದೇ ಮಾಡಲ್ಲ, ಆದ್ರೂನು ನಾನು ಏನ್ ಮಾಡ್ತೀನಿ ಅದಕ್ಕೆ ಕರೆಕ್ಟ್ ಆಗಿ ನೀವು ಕೊಟ್ಕೊಂಡು ಹೋಗ್ತಾ ಇದೀರ ನನಗೆ.
ಆ ಪ್ರೊಸೀಜರ್ ಅಂದ್ರೆ ನಾವ್ ಏನು ಗೆಸ್ಸೇ ಮಾಡಲ್ಲ, ನಾನು ಏನೂ ಮಾಡಲ್ಲ. ಬಟ್ ಏನ್ ನಡಿಬೇಕೋ ನನ್ಗೆ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ನನ್ಗೆ ಒಳ್ಳೆ ಫ್ಲೋ ಅಲ್ಲಿ ಹೋಗ್ತಾ ಇದೀನಿ ನಾನಂತೂ. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಬೆಳಗ್ಗೆ ಅಂತೂ ಫುಲ್ ಎಂಜಾಯ್ ಮೇಡಮ್, ಸೂಪರ್ ಆಗಿತ್ತು. ಇವತ್ತು ಅಷ್ಟೇ ಇದು ನೀವ್ ಹೇಳಿರಲ್ಲ ಥಾಟ್, ಅದನ್ನ ಏನ್ ಹೇಳಕ್ ಬಯಸ್ತಾ ಇದೆ ಅಂದ್ರೆ, ಆಮೇಲೆ ಶಿವಂದು ಮೇಡಮ್ ಭೂ ಕೈಲಾಸ ಅಂತ ಬಂತು ನನಗೆ. ಅವರು ಫುಲ್ ಧ್ಯಾನ ಮಾಡ್ತಾ ಇದಾರೆ. ಆ ಅಷ್ಟೇ ಮೇಡಮ್, ಏನು ಅವ್ರು ಏನ್ ಮೆಸೇಜ್ ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಶಿವಂದು ಆಮೇಲೆ ನಂದಿ ಇದಾರೆ. ಆ ಆಮೇಲೆ ನನಗೆ ವಿಷ್ಣು ಸುದರ್ಶನ ಚಕ್ರ ಇದಾಯ್ತು. ಆಮೇಲೆ ಅವರು ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಥಾಟ್ ಅನ್ಸದ್ದೆ ಅದ್ರ ಮೂಲಕ ಏನೋ ನನ್ಗೆ ಮೆಸೇಜ್ ಕೊಟ್ರು. ಫುಲ್ ವಜ್ರ ವೈಡೂರ್ಯ ಮೇಡಮ್, ಫುಲ್ ಕಣ್ಣು ಮುಂದೆ ಹೊಳಿತಾ ಇದೆ. ಫುಲ್ ಈಗ ಸಂಜೆ ಈಗ ಧ್ಯಾನದಲ್ಲಿದ್ದಾಗ ವಜ್ರ ವೈಡೂರ್ಯಗಳು ತುಂಬಾ ನನ್ ಕಣ್ ಮುಂದೆ ಇದಾಗ್ತಾ ಇದೆ ಮೇಡಮ್. ಅದೊಂದು ಇದಾಯ್ತು. ಆಮೇಲೆ ಥಾಟ್ ಅಂತ ಬಂತು ಮೇಡಮ್ ನನಗೆ. ಆಮೇಲೆ ಇಲ್ಲ, ಅದಕ್ ನನ್ ಸುಮ್ನೆ ಏನೋ ನಿಮ್ಮ ಹತ್ರ ಹೇಳಿದ ಪ್ರಚಾರ ಅಂತ ಅಷ್ಟೇ. ಬಟ್ ನನ್ಗೆ ಯಾವ ಚಿಂತೆನೂ ಇಲ್ಲ ಆಕ್ಚುಲಿ, ಒಂದ್ ಸೆಕೆಂಡು ಇಲ್ಲ. ಇದೆ ಬಂದೇ ಬರುತ್ತೆ ಮನುಷ್ಯ ಅಂದ್ಮೇಲೆ, ಆದ್ರೆ ನನ್ಗೆ ಈಗ ಸದ್ಯಕ್ಕೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ನನ್ಗೆ ಸೋಲು ಹೇಳ್ತಾ ಇದೆ, ಇಲ್ಲ ನೋ ಥಾಟ್ ಅಂತ ಅನ್ಬಿಟ್ಟು ನನಗೆ ನಾನು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದೀನಿ ಮೇಡಮ್. ಅದ್ರ ಮುಖಾಂತರ ನನ್ಗೆ ಇಷ್ಟು ಮೆಸೇಜ್ ಬಂತು ಇವತ್ತು ಸಂಜೆ ಈ ಧ್ಯಾನದಲ್ಲಿ ಮೇಡಮ್. ತುಂಬಾ ಬ್ಯೂಟಿಫುಲ್ ಆಗಿತ್ತು ಮೇಡಮ್. ವೆರಿ ತುಂಬಾ ಗುಡ್ ಚೆನ್ನಾಗಿ. ಓಕೆ ಮೇಡಮ್, ಅದಕ್ಕೆ ಹೇಳಿದೆಲ್ಲ ಬರ್ತಿಡಿ. ಯಾಕಂದ್ರೆ ಮತ್ತೆ ನಾವೇ ಮರ್ತು ಬಿಡ್ತೀವ ಎಲ್ಲ ಎಕ್ಸ್ಪೀರಿಯನ್ಸಸ್ ನ. ಬರ್ತಿಡಿ, ಎಲ್ಲ ಎಕ್ಸ್ಪೀರಿಯನ್ಸಸ್ ಬರ್ಕೊಳ್ಳಿ. ಉಮೇಶ್ ಸರ್ ಮಾತಾಡಿ. ಎಲ್ಲ ಹಾಕೊಂಡ್ ಬಂದಿದ್ದಕ್ಕೆ ನಮಸ್ಕಾರ ಮೇಡಮ್. ನನಗೆ ಮೊದ್ಲು ಮೆಡಿಟೇಷನ್ ಬಂದ್ ಮೊದ್ಲೇ ಚಿಂತೆ 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 ಅಂತ ಇರೋದು. ನೀವು ಮೆಡಿಟೇಷನ್ ಬಂದ್ಮೇಲೆ ಯಾವ್ದೇ ತರದ ಚಿಂತೆ ಇಲ್ಲ ಮೇಡಮ್. ಯಾವಾಗ ಹ್ಯಾಪಿನೆಸ್ ಆಗಿರ್ತೀನಿ, ನಗ್ನಾಗ್ತಾ ಇರ್ತೀನಿ. ಅದಕ್ಕೆ ನಮ್ಮ ಅಖಂಡ ಕನ್ನಡ ಲಾಫಿಂಗ್ ಬುದ್ಧ ಅಂತಿದ್ದಾರೆ. ನೀವ್ ಹೇಳ್ತೀರ, ನಾನು ನೋಡ್ತಾ ಇರ್ತಾರೆ, ಅದೇನಂತ ಗೊತ್ತಿಲ್ಲ, ನಾನು ನೋಡಿದ್ರೆ ನಗ್ತಾರೆ. ಆ ತರ ನಗು ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ನಿಮ್ ಕ್ಲಾಸ್ ನಾಳೆಯಿಂದ ಜಾಯ್ನ್ ಆಗ್ತೀನಿ ಮೇಡಮ್. ನಿನ್ನೆ ಗೊತ್ತಾಗ್ಲಿಲ್ಲ ನನ್ಗೆ. ಮಂಡಲನಾ ಮಾರ್ನಿಂಗ್ ಮಂಡಲ ಧ್ಯಾನಕ್ಕೆ ನಾಳೆಯಿಂದ ಜಾಯ್ನ್ ಆಗ್ತೀನಿ ಮೇಡಮ್. ತುಂಬಾ ನಾನು ಭಗವದ್ಗೀತೆ ಕೇಳ್ಬೇಕು ಅನ್ಕೊಂಡಿದ್ದೆ. ಪತ್ರಿ ಸರ್ ನನ್ ಕಳಿಸಿದಾರೆ ಅಂತ. ನಾಳೆಯಿಂದ ಕಂಟಿನ್ಯೂ ಇರ್ತೀನಿ ಮೇಡಮ್. ಅದ್ಭುತವಾಗಿತ್ತು, ಚಿಂತೆ ಅಂತ. ಬೆಳಿಗ್ಗೆ ನಾ ಎದ್ದಿದ ತಕ್ಷಣ ನಾನು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಪ್ರತಿಯೊಂದು ಶರೀರ ಅಂಗಾಂಗಕ್ಕೂ ಥ್ಯಾಂಕ್ಸ್ ಹೇಳ್ಕೊಂಡು ಜಯ ಹೋ ಪತ್ರಿಗೆ ಹೇಳ್ಕೊಂಡು ನಗ್ನಾಗ್ತಾನೆ ಇರ್ತೀನಿ ಮೇಡಮ್. ಯಾವಾಗ ಹೇಳ್ತಾರಲ್ಲ ನಗುತ್ತಾ ನಲಿ ನಲಿ ಅಂತ, ಅದೇ 24x7 ಮೇಡಮ್. ನೋಡಿ 2 ಕಾಲಿಗೆ 7 ಗಂಟೆ ಧ್ಯಾನ ಮಾಡ್ತೀರಿ, ರಾತ್ರಿ ಹೊತ್ತು ಆ ತರ ಮೇಡಮ್. ಯಾವಾಗ ಹ್ಯಾಪಿನೆಸ್ ಆಗಿ ಇರ್ತೀನಿ ಮೇಡಮ್. ಹೌದು, ನೋಡಿದೀನಿ ಸರ್, ನಗ್ತಾನೆ ಇರ್ತೀರಾ ಯಾವಾಗ್ಲೂ. ಎಲ್ಲ ಹಾಗೆ ಅಂತಾರೆ, ನಿಮ್ ನೋಡಿದ್ರೆ ನಗು ಬರ್ತದೆ, ಅದೇ ನಮ್ಗೆ ಸಂತೋಷ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಅರುಂಧತಿ ಮೇಡಮ್ ಮಾತಾಡಿ. ಮೇಡಮ್, ಅದು ಏನಂದ್ರೆ ಈ ಕನ್ನಡಿ ಧ್ಯಾನ ಅಂದ್ರೆ ಏನು ನಿಮಗ್ ಗೊತ್ತಿದ್ಯಾ? ಹೇಳ್ಕೊಡ್ತೀರಾ? ಮಿರರ್ ವರ್ಕ್ಶಾಪ್ ಮೇಡಮ್, ಅದು ಮಿರರ್ ಇದು. ಇನ್ನೊಂದ್ಸಲಿ ಹೇಳ್ತೀನಿ ಬಿಡಿ. ಏನ್ ಪ್ರಭಾವ ಆಗತ್ತೆ, ಯಾವ ರೀತಿ ಬೆಳಿತೀವಿ? ನಾನು ಹೇಳ್ತೀನಿ ಬಿಡಿ ಮೇಡಮ್, ಅದನ್ನ ಇನ್ನೊಂದ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಶೋಭಾ ಪಾಟೀಲ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಚಿಂತೆ ಎಲ್ಲರಿಗೂ ಇರುತ್ತೆ, ಆದ್ರೆ ನಾನು ಯೋಚನೆ ಮಾಡೋದಿಲ್ಲ ಅಷ್ಟೇ. ಇವಾಗೆಲ್ಲ ಬಿಟ್ಬಿಟ್ಟಿದೀವಿ ಚಿಂತೆ ಮಾಡೋದನ್ನ. 540 ಶುಗರ್ ಇದ್ರು ಯೋಚನೆ ಮಾಡಲ್ಲ, ಏನಿದ್ರು ಯೋಚನೆ ಮಾಡಲ್ಲ, ಹಂಗಾಗಿದೀವಿ. ಆರಾಮಾಗಿದೀವಿ ಮೇಡಮ್, ಇವಾಗ ಏನ್ ತೊಂದ್ರೆ ಇಲ್ಲ. ಅದೇ ಮೇಡಮ್, ಸಂಗೀತ ಕ್ಲಾಸಿಗೆ 200 ರೂಪಾಯಿ ಕಳ್ಸಿದೀನಿ. ಸ್ಕ್ರೀನ್ ಶಾಟ್ ಕಳ್ಸಕ್ ಬರ್ಲಿಲ್ಲ ನನಗೆ. ಕಳ್ಸ್ಬೇಕಾ? ನಾನು ನೋಡ್ತೀನಿ ಬಿಡಿ, ನೋಡ್ತೀನಿ. ನಿನ್ನೆ ಕಳ್ಸಿದೀನಿ ಮೇಡಮ್. ಓಕೆ, ಸರಿ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಂಗಮ ಮಾತಾಡಿ. ಸಂಗಮ ಅವರೇ ಅನ್ಮ್ಯೂಟ್ ಮಾಡ್ಕೊಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಅದು ಇದು ಬಂದೈತಿ ಮೇಡಮ್, ಕ್ಯಾಪ್ ಬಂತಾ? ಹಾ ಮೇಡಮ್, ಬಂದೈತಿ ಇವತ್ತ. ಓಕೆ ಮೇಡಮ್, ಹಾಕೊಂಡ್ ಮಾಡಿ ಮೇಡಮ್. ಹಾ ಸರಿ ಮೇಡಮ್. ಬರೇ ಸಿಟ್ಟು ಬರ್ತೈತಿ ಮೇಡಮ್ ನನಗೆ, ಯಾಕೆ? ಅದ್ ಹಾಕೊಂಡ್ ಮಾಡಿ ಮೇಡಮ್, ಅದ್ ಹಾಕೊಂಡ್ ಮಾಡಿ. ಅಳು ಬರ್ತಿತ್ತು ಅಂದ್ರೆ ಅಳು ಹೋಯ್ತಾ? ಅಳನ ಬರ್ತೈತಿ ಮೇಡಮ್, ಆದ್ರೆ ಸಿಟ್ಟು ಎಲ್ಲರ ಮ್ಯಾಗೂ ಸಿಟ್ಟನೆ, ಹಿಂಗ್ಯಾಕ್ ಮಾಡ್ತಿ ಅಂತಾರ ಮೇಡಮ್. ಅದೇ ಒಂದೊಂದ್ ನಿಮ್ಮಿಂದ ಆಚೆ ಹೋಗ್ಬೇಕಾಗಿದೆ. ಈಗ ದುಃಖ ಹೋಯ್ತು, ಇನ್ನ ಈ ಸಿಟ್ಟು ಎಲ್ಲ ಒಂದೊಂದು ಹೋಗ್ಬೇಕೆಲ್ಲ. ನಿಮ್ ಕಂಟ್ರೋಲಿಗೆ ತಗೋಬೇಕು ನೀವು. ಎಲ್ಲ ಇರುತ್ತೆ ಮೇಡಮ್, ಮನುಷ್ಯ ಅಂದ್ಮೇಲೆ ಅರಿಷಡ್ ವರ್ಗಗಳು ಇದ್ದೇ ಇರುತ್ತೆ ಮನುಷ್ಯನಲ್ಲಿ. ಆದ್ರೆ ನಮ್ ಕೈಯಲ್ಲಿ ಅವಿರ್ಬೇಕಷ್ಟೆ. ನಾವ್ ಅದ್ರ ಕೈಯಲ್ಲಿ ಇರ್ಬಾರ್ದು, ನಮ್ ಕೈಯಲ್ಲಿ ಅದಿರ್ಬೇಕು. ಯಾವ ಟೈಮಲ್ಲಿ ಎಷ್ಟು ಯಾರಿಗೆ ಎಲ್ಲಿ ಏನ್ ತೋರಿಸ್ಬೇಕು ಅದ್ ತೋರಿಸ್ಲೇಬೇಕಾಗತ್ತೆ.
ಹ್ಮ್ ಮೇಡಮ್ ಅದು ಬರೇ ಓವರ್ ಸಿಟ್ಟು. ಆಗ್ಬಾರ್ದು ಅಷ್ಟೇ. ಅದ್ ನೀವು ಕಲಿಬೇಕು, ಆಗುತ್ತೆ, ಸರಿ ಆಗುತ್ತೆ, ಮಾಡಿ. ಅರಿವಿರ್ಬೇಕು. ಈಗ ನಿಮಗ್ ಸಿಟ್ಟು ಬರ್ತಾ ಇದೆ ಅಂತ ಗೊತ್ತಾಯ್ತಲ್ವಾ, ಸಿಟ್ಟು ಮಾಡ್ತಾ ಇದೀನಿ ಅಂತ ಗೊತ್ತಾಯ್ತಲ್ವಾ, ಯಾಕೆ ಮಾಡ್ತಾ ಇದೀರಾ? ಅದೇ ನಾ ಎಷ್ಟ್ ಮಾಡಿದ್ರು ನನಗ್ ಹಿಂಗ ಅತ್ತಾರಲ್ಲ ಅನ್ನೋ ಸಿಟ್ಟು ಏನಾರ ಅದ್ ಅಂದಾನ ಸಿಟ್ಟು. ಬಿಟ್ಬಿಡ್ಬೇಕು, ಅದನ್ನೇ ಹೇಳಿದ, ಅದ್ ಬಿಟ್ಬಿಡ್ಬೇಕು. ಅಂದ್ರ ಅನ್ಕೊಳ್ಳಿ, ಬಿಟ್ಬಿಡಿ ಅಷ್ಟೇ. ಹಾ ಸರಿ ಮೇಡಮ್. ನಮಸ್ತೆ. ಓಕೆ ಮೇಡಮ್. ಓಕೆ, ಸರಸ್ವತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು ಮೇಡಮ್ ಪಿರಾಮಿಡ್ ಸಿಗುತ್ತಾ ಹಂಗಾದ್ರೆ ನಿಮ್ ಕಡೆ? ಹ್ಞೂ ಮೇಡಮ್, ಸಿಗುತ್ತೆ, ಕ್ಯಾಪ್ ಸಿಗುತ್ತೆ ಮೇಡಮ್. ಕ್ಯಾಪ್ ಸಿಗುತ್ತಾ? ಎಷ್ಟಾಗುತ್ತೆ ಮೇಡಮ್? ಹೇಗ್ ನಂಗೆ ತರಿಸ್ಕೊಳ್ಳೋದು? ಮೆಸೇಜ್ ಮಾಡಿ ಮೇಡಮ್, 2-3 ತರದಿದೆ, ನಾನು ನಿಮಗೆ ಫೋಟೋ ಕಳಿಸ್ತೀನಿ, ನಿಮ್ಗೆ ಯಾವ್ದು ಬೇಕು ಅದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಓಕೆ ಮಾಸ್ಟರ್, ಸಾಕು, ಸಮಯ ಆಗ್ತಾ ಇದೆ, ಇನ್ನ ಸೆಷನ್ ಎಂಡ್ ಮಾಡೋಣ. ಎಸ್, ಚಾಟಲ್ ಹಾಕಿದೀರಾ ಭಗವದ್ಗೀತೆ ಬಗ್ಗೆ ಯಾರು ಮಾಡಿರ್ಲಿಲ್ಲ ಅಂತ. ಹೌದು ಮೇಡಮ್, ತುಂಬಾ ದಿನದಿಂದ ನನಗೆ ಭಗವದ್ಗೀತೆ ಬಗ್ಗೆ ಮಾಡೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ. ಆದ್ರೆ ಆ ಭಗವದ್ಗೀತೆಯಲ್ಲಿ 701 ಶ್ಲೋಕಗಳು, ಅಷ್ಟು ಹೇಳಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ ಅಂತಾನೆ ನಾನ್ ಸ್ವಲ್ಪ ಯಾವ ತರ ಅಂತ ನಿಧಾನ ಮಾಡಿದ್ದೆ. ಅಷ್ಟೊತ್ತಿಗೆ ಆ ಪತ್ರಿಜಿ ಅವರ ಆ ಬುಕ್ಕಲ್ಲಿ ಬರ್ದಿರೋದು ಕರೆಕ್ಟ್ ಅನ್ನಿಸ್ತು ನಂಗೆ. ಅಷ್ಟು ತಗೊಂಡ್ರೆ ಸಾಕು ನಮ್ಮ ಸ್ಪಿರಿಚುವಲ್ ಗ್ರೋತಿಗೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನೇ ತಗೊಂಡು ನಾನು ಅದನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ನೋಡ್ದೆ, ಎಲ್ಲೂ ಅದ್ರ ಬಗ್ಗೆ ತಿಳಿಸಿರೋದು ಜಾಸ್ತಿ ಇನ್ಫಾರ್ಮೇಶನ್ ನನಗೂ ಗೊತ್ತಾಗ್ಲಿಲ್ಲ, ಹಾಗಾಗಿ ಅದು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಜಾಯಿನ್ ಆಗಿ, ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡು ಅದನ್ನ ಅದರಂತೆ ಅಳವಡಿಸ್ಕೋಬೇಕು. ಮೇಯ್ನು ನಾವ್ ಯಾವ್ದೇ ಒಂದು ಕೇಳಿಸ್ಕೊಂಡ್ಬಿಟ್ಟು ನಿಜವಾಗ್ಲೂ ಬಿಟ್ಬಿಟ್ರೆ ಸಾಲಲ್ಲ, ಕೇಳಿಸ್ಕೊಂಡು ನಾವ್ ಅದನ್ನ ಅಳವಡಿಸ್ಕೋಬೇಕು ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಹಾಗೆ ಝೂಮ್ ಅಲ್ಲಿ ಜಾಯಿನ್ ಆಗಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.